got it. ಜೀವನ್ಮುಕ್ತ ಮಹರ್ಷಿಗಳಿಗೆ ವಂದಿಸ್ತಾ ಈ ದಿನ ಈ ಒಂದು ಜೀವನ ಇರುವುದು ಜೀವಿಸುವುದಕ್ಕೆ ಅನ್ನುವಂತ ಪುಸ್ತಕದ ವಿಚಾರ ಸರಣಿಯಲ್ಲಿ ನನಗೆ ಬಂದಿರುವಂತ ಅಧ್ಯಾಯ 10ನೇ ಹಾಗೂ 11 ಹಾಗೂ 12ನೇ ಅಧ್ಯಾಯ. ಜೀವನವು ಇರುವುದು ಜೀವಿಸಲಿಕ್ಕಾಗಿ ಅನ್ನೋದು ಒಂದು ಅಧ್ಯಾಯ, ಉರುಳು ಕಲ್ಲು ಅನ್ನುವಂಥದ್ದು 2 ಅಧ್ಯಾಯಗಳು. ಹೇಳಕ್ಕೆ ಪ್ರಯತ್ನಿಸ್ತೀನಿ. ಜೀವನ ಇರುವುದು ಜೀವಿಸಲಿಕ್ಕಾಗಿ ಎನ್ನುವ ಈ ವಿಷಯವು ಎಷ್ಟು ಒಪ್ಪುವಂಥದ್ದು. ನಾವಿರೋದೇ ಜೀವನ ಏನಕ್ಕೆ? ಜೀವಿಸಲಿಕ್ಕಾಗಿ. ಇದು ಪ್ರಮಾಣೀಕೃತವಾಗಿರುವುದರಿಂದ ಯಾವುದೇ ರೀತಿಯ ವಿವರಣೆಯ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಅರ್ಥ ಏನು ಹೇಳ್ಬೇಕಾಗಿಲ್ಲ. ಜೀವನವು ಜೀವಿಸುವ ಉದ್ದೇಶಕ್ಕಾಗಿ ಅಲ್ಲದಿದ್ದರೆ ಮತ್ತಿನ್ನೇತಕ್ಕಾಗಿ? ನಾವು ಈ ಜಗತ್ತಿನಲ್ಲಿ ಇದ್ದೇವೆ ಎಂದು ಯೋಚಿಸಿದರೆ ಈ ಉತ್ತರವು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಜೀವನದ ಎಲ್ಲ ಹಂತಗಳಲ್ಲೂ ನಾವು ಇದನ್ನ ಆಚರಣೆ ಮಾಡಿಕೊಂಡು ಒಪ್ಕೊಂತ ಬಂದಿದ್ದೀವಿ. ನಮ್ಗೆ ಸಹಜವಾಗಿ ಅನ್ಸುತ್ತೆ, ಇವಾಗ ನಾವು ಬದುಕಿದೀವಿ ಅಂದ್ರೆ ಜೀವಿಸ್ಲೇಬೇಕು ಅಲ್ವಾ? ಜೀವನ ಇರೋದೇ ಜೀವಿಸಲಿಕ್ಕಾಗಿ, ಜೀವಿಸ್ಲೇಬೇಕು ನಾವು. ಸಾಮಾನ್ಯವಾಗಿ ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳು ಮತ್ತು ಸ್ವಾರ್ಥ ಮಗ್ನರಾಗಿದ್ದೇವೆ ಅಂದ್ರೆ ಜೀವನವು ನಿಜವಾಗಿಯೂ ನಾವು ಜೀವಿಸಲಿಕ್ಕಾಗಿಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಕೇವಲ ನಮ್ಮ ಬಗ್ಗೆ ಕುರಿತು ಮಾತ್ರ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಜೀವನ ಕೇವಲ ಮಾನವ ಸಂಕುಲಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ಕೊಂತೀವಿ. ನಾವು ಎಷ್ಟು ಸ್ವಾರ್ಥಿಗಳು ನೋಡಿ. ಆದ್ರೆ ಈ ಸೃಷ್ಟಿಯ ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಜೀವರಾಶಿಗಳು, ಪಕ್ಷಿಗಳು ಎಲ್ಲ ಇದಾವೆ. ಅವೆಲ್ಲಕ್ಕೂ ಜೀವಿಸುವ ಹಕ್ಕಿದೆಯಲ್ವಾ? ಕಾಡು ಅಥವಾ ಹುಲ್ಲುಗಾವಲುಗಳಲ್ಲಿ ಕಾಡು ಪ್ರಾಣಿಗಳು, ಜಿಂಕೆ ಅಂತಹ ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ತಾವ. ಅವು ಸ್ವತಂತ್ರವಾದ ಬದುಕನ್ನ ಬದುಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತವೆ. ನಾವು ಅದನ್ನ ನೋಡಿ ಸಂತೋಷ ಪಡ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಅದನ್ನ ನೋಡಕ್ಕೆ ಮೈ ಮರಿತೀವಿ. ಆದ್ರೆ ಮರುಕ್ಷಣ ಏನ್ ಮಾಡ್ತೀವಿ, ಕೆಲವರು ಬೇಟೆಗಾರರು ಏನ್ ಮಾಡ್ತಾರೆ, ಅದನ್ನ ಸಾಯಿಸ್ಬಿಟ್ಟು ತನ್ನಕ್ ಬೇಕಾದಂಗೆ ಮನುಷ್ಯ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಪಾಪ ಅದಕ್ಕೆ ಅದರ ಅರಿವೇ ಇರೋದಿಲ್ಲ ನನ್ನ ಸಾಯಿಸ್ತಾರೆ ಅಂತ. ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿರೋ ಪ್ರಾಣಿಗಳನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಅವನ್ನ ವಿನಾಶದ ಅಂಚಿಗೆ ತರ್ತಾನೆ. ಬರೀ ಒಂದು ಪ್ರಾಣಿನ ಸಾಯಿಸೋದೇ ಅಲ್ದಿರ ಹಲವಾರು ಪ್ರಾಣಿಗಳು, ಅವುಗಳ ಸಂಕುಲವೇ ನಾಶ ಆಗೋಷ್ಟ್ರ ಮಟ್ಟಿಗೆ ನಾಶ ಮಾಡೋ ಪ್ರಯತ್ನ ಪಡ್ತಲೇ ಇರ್ತಾನೆ ಪದೇ ಪದೇ. ಈ ರೀತಿ ಮನುಷ್ಯ ತನ್ನ ವಿನೋದಕ್ಕಾಗೆ ಆ ಪ್ರಾಣಿಗಳನ್ನ ಕೆಲವೊಂದ್ಸಲ ಕೊಲ್ತಾನೆ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯಲ್ಲಿ ಮನುಷ್ಯ ಈ ರೀತಿ ಹಾಡ್ತಾ ಇರ್ತಾನೆ. ಇನ್ನು ಕೆಲವೊಂದ್ಸಲ ಹುಡುಗರು ದಾರಿಯಲ್ಲಿ ಹೋಗ್ತಾ ಇದ್ರೆ ದೊಡ್ಡ ದೊಡ್ಡ ಕಲ್ ತಗೊಂಡು ಆ ಕಪ್ಪೆನ ಒಡೆದು ಸಾಯಿಸ್ಬಿಡ್ತಾರೆ. ಪಾಪ ಆ ಮಕ್ಕಳಿಗೆ ಅದು ಖುಷಿ. ಅದನ್ನ ಕಲ್ಲಾಕಿ ಅದನ್ನ ಮೇಲೆ ಕಲ್ಲಾಕಿ ಸಾಯಿಸೋದು ಮಕ್ಕಳಿಗೆ ಖುಷಿ. ಆದ್ರೆ ಆ ಸಾಯ್ತಾ ಇರೋಂತ ಕಪ್ಪೆಗೆ ವಿನೋದದಿಂದ ಸಾಯುತ್ತೇನದು? ಅದು ಗತ್ಯಂತರವಿಲ್ಲದೆ ನರಳಿ ನರಳಿ ಪಾಪ ಸಾಯುತ್ತೆ. ಅದಕ್ಕೆ ಸಾಯೋದ್ರಲ್ಲಿ ಖುಷಿ ಇರುತ್ತೇನೋ? ಇಲ್ಲ. ಆದ್ರೆ ಮಕ್ಕಳು ಅದನ್ನ ಜಜ್ಜಿ ಜಜ್ಜಿ ಸಾಯಿಸ್ತಾರೆ. ಈ ರೀತಿಯ ಆಟಗಳನ್ನ ಮನುಷ್ಯ ಆಡ್ತಲೇ ಇರ್ತಾನೆ. ಇನ್ನು ನಾವು ಪ್ರಾಣಿಗಳನ್ನ ಚರ್ಮಕ್ಕೋಸ್ಕರ, ಅಲಂಕಾರದ ಉಡುಪುಗಳಿಗೋಸ್ಕರ, ಅಲಂಕಾರದ ವಸ್ತುಗಳನ್ನ ತಯಾರು ಮಾಡೋಕ್ಕೋಸ್ಕರ ಅವುಗಳ ಚರ್ಮಕ್ಕಾಗಿಯೇ ಅರ್ಧ ಸಾಯಿಸ್ತೀವಿ ಕೆಲವೊಂದ್ಸಲ ಏನು ಕೆಲವ್ರಿಗೆ ಅದೇ ಕೆಲಸವಾಗಿ ಮಾಡ್ಕೊಂಡು ಪ್ರಾಣಿಗಳನ್ನ ಸಾಯಿಸಿ ಚರ್ಮವನ್ನ ತಗೋಬಂದು ಅಲಂಕಾರ ಉಡುಪುಗಳನ್ನ ತಯಾರಿಸಿಟ್ಕೊಂತಾರೆ. ಇದು ಒಂದು ಕ್ರೂರತನ ಅಲ್ವಾ? ಅದೇ ರೀತಿನ ಪ್ರಯೋಗಾಲಯಗಳಲ್ಲಿ ಸಂಶೋಧನೆಗಾಗಿ ಪ್ರಾಣಿಗಳನ್ನ ಸಾಯಿಸ್ತಾರೆ.
ಪ್ರಯೋಗಾಲಯಕ್ಕಾಗಿ ಅವುಗಳನ್ನ ತಗೊಂಡು ಪ್ರಯೋಗಕ್ಕಾಗಿ ಹಲವಾರು ಸಂಶೋಧನಾ ಕೇಂದ್ರಗಳಲ್ಲಿ ಇಂಥ ಕೆಲಸಗಳು ನಡೀತಾ ಇರುತ್ತೆ. ಮನುಷ್ಯ ಈ ವಿಶ್ವದಲ್ಲಿ ತಾನೇ ಕೇಂದ್ರಬಿಂದು, ನಾನೇ ವಿಶ್ವದ ಒಡೆಯ ಅಂತ ಬಲವಾಗಿ ನಂಬಿಕೊಂಡಿದ್ದ ನಾವು. ಈ ವಿಶ್ವದಲ್ಲಿ ಪ್ರತಿಯೊಂದು ತನಗಾಗಿಯೇ ಇದೆ, ತನ್ನ ಬದುಕೋದಿಕ್ಕಾಸರೇ ಇದೆ, ತನ್ನ ಅವಶ್ಯಕತೆಗಾಗಿಯೇ ಇದೆ, ತನ್ನ ಸಂತೋಷಕ್ಕಾಗಿಯೇ ಇದೆ ಅನ್ಕೊಂತ ಇದ್ದಾನೆ ಮನುಷ್ಯ. ಇದು ಒಟ್ಟಾರೆ ನಂಬಿಕೆಗೆ ಆಗಿರುವಂತ ದ್ರೋಹ. ಪ್ರಪಂಚದಲ್ಲಿ ಎಲ್ಲಾ ಜೀವರಾಶಿಗಳಿದ್ದಂತೆ ಅಲ್ವಾ ಮನುಷ್ಯನು ಇರೋದು. ಆದ್ರೆ ನಾವೇನ್ ಮಾಡ್ತಿದೀವಿ, ಎಲ್ಲ ನನಗೋಸ್ಕರನೇ ಇರೋದು, ನನಗಾಗಿಯೇ ಇರೋದು, ನನಗೋಸ್ಕರನೇ ಇರೋದು, ತನ್ನ ಅವಕಾಶಗಳಿಗಾಗಿಯೇ ಇರೋದು ಅನ್ನೋಂತ ಭಾವಿಸ್ಕೊಂಡು ಎಲ್ಲ ಜೀವರಾಶಿಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಲೇ ಇರ್ತಾನೆ ಯಾವಾಗ್ಲೂ. ಹೀಗೆ ಪ್ರಪಂಚದಲ್ಲಿ ಮನುಷ್ಯ ಹೇಗೆ ಅಂದ್ರೆ, ನಮ್ಗೆ ಎಲ್ಲಾ ಜೀವರಾಶಿಗಳಿಗಿಂತ ಬುದ್ಧಿ ಬೆಳವಣಿಗೆ ಆಗಿದೆ. ಬುದ್ಧಿ ಎಲ್ಲಾ ಪ್ರಾಣಿಗಳಿಗೂ ಇದ್ದಂಗೆ ಇಲ್ಲ. ಬುದ್ಧಿಮಟ್ಟ ಮನುಷ್ಯನಿಗೆ ಜಾಸ್ತಿ ಇದೆ. ಯೋಚನೆ ಮಾಡೋ ಶಕ್ತಿ ಇದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಯೋಚನೆ ಮಾಡೋ ಶಕ್ತಿ ಇದೆ. ಈ ರೀತಿ ಇರೋವಾಗ ಎಲ್ಲಾ ಪ್ರಾಣಿಗಳಂತೆ ನಾನು ಅಲ್ಲ, ಅವೆಲ್ಲವನ್ನು ನಾನು ಮಾಡ್ಬೋದು, ನನ್ನಂಗೆ ಅವು ಅಂತೂ ಬಯಸಲ್ಲ, ನನ್ನ ಅಂತಲ್ಲ ಅವೆಲ್ಲ ಇರೋದು ಅನ್ನೋ ಮಟ್ಟಿಗೆ ದೌರ್ಜನ್ಯದಲ್ಲಿ ಮೆರಿತಾ ಇರ್ತಾನೆ. ಇವಾಗ ಒಬ್ಬ ಆಡಳಿತಗಾರನು ತನ್ನ ಆಡಳಿತದಲ್ಲಿರುವ ಸಮಸ್ತ ವಸ್ತುಗಳಿಗೆ ಜವಾಬ್ದಾರನಾಗಿರ್ತಾನೆ. ಇವಾಗ ಒಂದು ಸ್ಕೂಲು ಅಂದ್ರೆ ಆ ಸ್ಕೂಲಿನ ಹೆಡ್ ಮಾಸ್ಟರ್ ಯಾರಿರ್ತಾರೆ ಅದಕ್ಕೆಲ್ಲ ಆ ಸ್ಕೂಲಿನ ಆಗು ಹೋಗುಗಳಿಗೆಲ್ಲ ತಾನೇ ಜವಾಬ್ದಾರ. ಎಲ್ಲಿಯವರೆಗೂ? ತಾನು ರಿಟೈರ್ಡ್ ಆಗೋವರೆಗೂ ಅಥವಾ ಆ ಸ್ಕೂಲಲ್ಲಿ ಇರೋವರೆಗೂ. ಅದು ಅವನಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಸ್ವತಂತ್ರ ಅಲ್ಲ, ಅದು ಅವಂದು ಅಲ್ಲ, ಅವನ್ ಜವಾಬ್ದಾರಿ ಕೊಟ್ಟಿರೋದಷ್ಟೇ ಅದು ಅಲ್ವಾ. ಆ ಸ್ಕೂಲನ್ನ ಜವಾಬ್ದಾರಿಗೆ ಕೊಟ್ಟಿರೋದು ಆತನಿಗೆ. ಆತರ ಆಗು ಹೋಗುಗಳೆಲ್ಲ ಆತನಿಗೆ ನೋಡ್ಕೊಳ್ಬೇಕಾಗಿರೋದು. ಆ ರೀತಿ ಮನುಷ್ಯನು ಅಷ್ಟೇ. ಈ ಪ್ರಪಂಚದಲ್ಲಿ ಮನುಷ್ಯನು ಜವಾಬ್ದಾರಿಯುತವಾಗಿ ಬುದ್ಧಿಜೀವಿ ಆಗಿರೋದ್ರಿಂದ ಜವಾಬ್ದಾರಿಯುತವಾಗಿ ಬದುಕಬೇಕು. ಬೇರೆ ಪ್ರಾಣಿಗಳೆಲ್ಲ ಯಾವ ರೀತಿ ಸ್ವತಂತ್ರವಾಗಿ ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಡ್ದಿರ ಯಾವ ರೀತಿ ಸ್ವತಂತ್ರವಾಗಿ ಬದುಕ್ತಾನೋ ಅದೇ ರೀತಿ ಮನುಷ್ಯನು ತನ್ನ ಕಡೆಗೆ ಸ್ವತಂತ್ರದಲ್ಲಿ ನಾನು ಇತರ ಜೀವಿಗಳನ್ನು ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂಡು ಬದುಕಲ್ಲ. ಆದ್ರೆ ಎಲ್ಲಾ ಪ್ರಾಣಿಗಳ ಜೊತೆ ದೌರ್ಜನ್ಯವನ್ನ ಎಸಗ್ತಾ ಇರ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ? ತನ್ನ ಸ್ವಾರ್ಥಕ್ಕಾಗಿ ಅವುಗಳ ನಾಶವನ್ನ ಶೋಷಣೆಯನ್ನ ಮಾಡೋದು ಖಂಡಿತ ಸರಿಯಲ್ಲ ಅಲ್ವಾ. ಮನುಷ್ಯ ತನ್ನ ದೌರ್ಜನ್ಯದಿಂದ ಪ್ರಪಂಚದ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಾಶ ಮಾಡಲು ಹೊರಡ್ತಾನೆ. ಜೀವನವು ಜೀವಿಸಲಿಕ್ಕಾಗಿ ಎನ್ನುವುದು ಕೇವಲ ಪ್ರಾಣಿ ಪಕ್ಷಿಗಳಿಗೆ ಅನ್ವಯಿಸುತ್ತಾ ಇಲ್ಲ. ಅದ್ರ ಜೊತೆಗೆ ಪ್ರಾಣಿಗಳನ್ನ ಆ ರೀತಿ ನಾಶ ಮಾಡೋದ್ರ ಜೊತೆಗೆ ಮನುಷ್ಯರನ್ನು ಕೊಲೆ ಮಾಡಿಕೊಂಡು ಮನುಷ್ಯರಲ್ಲಿ ದ್ವೇಷ, ಮನುಷ್ಯರಲ್ಲಿಯೇ ಕೊಲೆ, ಈ ರೀತಿಯ ದೌರ್ಜನ್ಯಗಳನ್ನು ಸಹ ಮನುಷ್ಯ ಮಾಡ್ತಾನೆ. ಧರ್ಮ, ಸಿದ್ಧಾಂತ, ನಂಬಿಕೆ, ಧೋರಣೆ ಇವುಗಳ ಹೆಸರಲ್ಲಿ ಹತ್ಯೆ, ಹಿಂಸೆಗಳನ್ನ ಮಾಡ್ತಾನೆ. ಇವಾಗ ನಾವು ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳನ್ನ ನೋಡಿದೀವಿ. ಧರ್ಮದ ಹೆಸರಿನಲ್ಲಿ ಹಿಂದಿನ ಕಾಲದಿಂದಲೂ ಹಲವಾರು ಯುದ್ಧಗಳು ನಡೀತಾ ಇದೆ, ಇವಾಗ್ಲೂ ನಡೀತಾ ಇದೆ, ಈಗಲೂ ಈ ದಿನ ಕೂಡ ನಡೀತಾ ಇದೆ. ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ, ಈ ರೀತಿಯ ಯುದ್ಧಗಳು ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿದ್ದಾವೆ. ಮನುಷ್ಯ ಮೊದಲಿನಿಂದಲೂ ಇಂಥವು ನಡ್ಕೊಂಡು ಬಂದಿದೆ. ನಾಗರಿಕತೆ ಬೆಳೆದು ಮನುಷ್ಯ ಎಷ್ಟೇ ಮುಂದುವರೆದ್ರೂ ಸಹ ಹಿಂದಿನ ಕಾಲಕ್ಕಿಂತ ಹೆಚ್ಚೇನು ಸುಧಾರಿಸಿಲ್ಲ ಮನುಷ್ಯ. ಕೇವಲ ವಿಚಾರಗಳು ಮಾತ್ರ ಬದಲಾಗಿ ಹೊಸ ರೂಪ ಪಡೆದಿವೆ ಅಷ್ಟೇ. ಧರ್ಮ, ಜಾತಿ, ನಂಬಿಕೆ ಹೆಸರಿನಲ್ಲಿ ಮಾನವನು ವಿನಾಶ ಈಗಲೂ ನಡೀತಲೇ ಇದೆ. ಮಾನವನ ವಿನಾಶವೂ ಸಹ ಈಗಲೂ ನಡೀತಾ ಇದೆ. ಇದರ ಬದಲಾಗಿ ಮಾನವನ ವಿನಾಶದ ಪ್ರಕ್ರಿಯೆಯು ಆರ್ಥಿಕ ಮತ್ತು ಸಾಮಾಜಿಕ ಸಿದ್ಧಾಂತಗಳನ್ನು ಒಳಗೊಂಡ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ಈಗಿನ ಸ್ಥಿತಿಯಲ್ಲಿ, ಆಗಿನ ಕಾಲದಲ್ಲಿ ಹೊಟ್ಟೆ ಪಡ್ಗಾಗ ಎಲ್ಲ ಏನೋ ಸಾಯಿಸ್ತಾ ಇದ್ರು, ಏನೋ ಮಾಡ್ತಾ ಇದ್ರು, ಹಂಗೆಲ್ಲ ಧರ್ಮದಲ್ಲಿ ಆ ರೀತಿ. ಈಗ ಆರ್ಥಿಕ ಮತ್ತು ಸಾಮಾಜಿಕ ಸಿದ್ಧಾಂತಗಳನ್ನು ಒಳಗೊಂಡ ಉನ್ನತ ಮಟ್ಟದಲ್ಲಿ ಇವು ನಡೀತಾ ಇದೆ. ಈ ಸಿದ್ಧಾಂತಗಳ ಅನುಷ್ಠಾನಕ್ಕಾಗಿ ಇತರ ರಾಷ್ಟ್ರಗಳ ಮೇಲೆ ಸಂದರ್ಭೋಚಿತವಾಗಿ ಪ್ರಭಾವಗಳನ್ನ ಬೀರ್ತಾ ಇದೆ. ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವು ನಡೀತಾ ಇರ್ತವೆ. ಇದರಿಂದ ದೇಶಗಳ ಸೈನಿಕ ಬಲ ಹೆಚ್ಚಿಸ್ಕೊಂತಾ ಇದ್ದೇವೆ. ಎಲ್ಲ ದೇಶಗಳು ಸಹ
ಸೈನಿಕ ಬಲವನ್ನ ಹೆಚ್ಚಿಸ್ಕೊಂತಾ ಇದ್ದೇವೆ. ಅನೇಕ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನ ತಯಾರಿಸಿಕೊಳ್ಳುವ ಪೈಪೋಟಿಯಲ್ಲಿ ನಮ್ಮ ಪ್ರಪಂಚದ ದೇಶಗಳು ನಡೆಸ್ತಾ ಇದೆ. ದೇಶದ ಬಡ ಜನರ ಆರ್ಥಿಕ ಅಗತ್ಯತೆಗಳನ್ನು ಸಹ ಕಡೆಗಣಿಸಿ ಕೆಲವು ದೇಶಗಳು ಶಸ್ತ್ರಾಸ್ತ್ರಗಳಿಗೆ ಅಧಿಕ ವೆಚ್ಚವನ್ನು ಮಾಡುವ ದೇಶಗಳು ಸಹ ಪ್ರಪಂಚದಲ್ಲಿ ಇವೆ. ಇದಕ್ಕೆ ಕಾರಣ ಶಕ್ತಿಯ ಸಮತೋಲನ. ನಾವು ಚಿಕ್ಕ ದೇಶ ಆದ್ರೂ ಸಹ ದೊಡ್ಡ ದೇಶದ ವಿರುದ್ಧ ಸಮಾನವಾಗಿ ಹೋರಾಟ ಮಾಡಬೇಕು. ಶಕ್ತಿಯ ಸಮತೋಲನ ಆಗ್ಬೇಕು. ಅದಕ್ಕಾಗಿ ಶಸ್ತ್ರಾಸ್ತ್ರಗಳನ್ನ ಸಿದ್ಧ ತಯಾರಿಸ್ಕೊಂಡು ಇಟ್ಕೊಂತ ಇದ್ದಾನೆ. ಅದಲ್ದಿರ ವಿನಾಶದ ಭಯದಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರನು ಸಹ ಶಸ್ತ್ರಾಸ್ತ್ರಗಳನ್ನ ದೊಡ್ಡ ಮಟ್ಟದಲ್ಲಿ ತಯಾರಿಸ್ಕೊಂಡು ಇಟ್ಕೊಂತ ಇದ್ದಾನೆ. ಇದರಿಂದ ಪ್ರತಿ ದೇಶವು ವಿನಾಶದ ನಿರಂತರ ಭಯದಲ್ಲಿ ಜೀವಿಸ್ತಾ ಇದೆ. ಎಲ್ಲ ದೇಶಗಳು ಶಸ್ತ್ರಾಸ್ತ್ರಗಳನ್ನ ತಯಾರಿಸಿ ಇಟ್ಕೊಂಡ್ಬಿಟ್ರೆ ಅವ್ರು ನಮ್ಮ ಮೇಲೆ ಬರ್ತಾರೆ, ನಾವು ಅವ್ರ ಮೇಲೆ ಬರ್ತೀವಿ ಹೋಗ್ತೀವಿ ಅಂತೇಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳು ಎಂತ ದೊಡ್ಡ ದೊಡ್ಡ ಬಾಂಬುಗಳು, ಒಂದು ಬಟನ್ ಒತ್ತಿದ್ರೆ ಒಂದು ದೇಶನೇ ಹಾಳಾಗುವ ಮಟ್ಟಿಗೆ ಇಂತಹ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ತಯಾರಿಸಿಟ್ಕೊಂಡು ಪ್ರಪಂಚ ಎಲ್ಲ ಎಷ್ಟು ಭಯದಿಂದ ನಿರಂತರವಾಗಿ ಜೀವಿಸೋ ಹಂಗೆ ನಾವು ನಮ್ಮ ಪರಿಸ್ಥಿತಿಗಳಿಗೆ ತಂದಿಟ್ಕೊಂತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಜೀವನವು ಜೀವಿಸಲಿಕ್ಕಾಗಿ ಇದೆಯಾ ಅನ್ನೋ ಹೇಳಿಕೆ ನಮ್ಗೆ ಒಪ್ಪಲು ಸಾಧ್ಯ ಆಗುತ್ತಾ ಅನ್ನೋಷ್ಟರ ಮಟ್ಟಿಗೆ ನಾವು ಯೋಚಿಸುವಂತೆ ಆಗಿದೆ. ನಮ್ಗೆ ಏನಾಗುತ್ತದೆ ಎಂಬ ಅರಿವು ಸಹ ಉಂಟಾಗೋದು ಮುನ್ನವೇ ನಿಸರ್ಗದಲ್ಲಿನ ಎಲ್ಲ ಸಂಪನ್ಮೂಲಗಳನ್ನ ನಾಶಗೊಳಿಸಿ ದೊಡ್ಡ ದೊಡ್ಡ ಅಣ್ವಸ್ತ್ರಗಳನ್ನ ಮಿಸೈಲ್ಗಳನ್ನ ತಯಾರು ಮಾಡಿ ಇಟ್ಕೊಂಡು ಯಾವ ಕ್ಷಣದಲ್ಲಿಯಾದರೂ ದೇಶಗಳ ಮೇಲೆ ಬೀಳೋದಾದ್ರೆ ಇದು ಎಂತಹ ಜೀವನ ಆಗಿರುತ್ತೆ. ಯಾವಾಗ್ಲೂ ಭಯದಿಂದಲೇ ಬದುಕುವಂತ ಪ್ರಪಂಚದಲ್ಲಿ ಜನರು ಈ ರೀತಿಯ ಪರಿಸ್ಥಿತಿ ನಮ್ಗೆ ನಾವೇ ತಂದೊಡ್ಕೊಂತ ಇದ್ದೀವಿ. ಇದೆಲ್ಲವನ್ನ ಕುರಿತು ನಾವು ಏನು ಮಾಡಲು ಸಾಧ್ಯ? ಇದೆಲ್ಲವನ್ನ ತಡೆಯಕ್ಕೆ ಸಾಧ್ಯನಾ? ಏನ್ ಮಾಡ್ಬೇಕು ಇದಕ್ಕೆಲ್ಲ? ನಾವು ಒಬ್ಬ ವ್ಯಕ್ತಿಯಾಗಿ ಮನುಷ್ಯ ಮತ್ತು ಮನುಷ್ಯನಿಗಿಂತಲೂ ಕೆಳ ಹಂತದಲ್ಲಿರುವ ಜೀವಿಗಳಲ್ಲಿ ಜೀವನವು ಜೀವಿಸಲಿಕ್ಕಾಗಿಯೇ ಎನ್ನುವ ಸಿದ್ಧಾಂತದ ಅನುಭವವನ್ನುಂಟು ಮಾಡಲು ನಾವು ಏನ್ ಮಾಡಬಹುದು? ಈ ಸಂದರ್ಭದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನಾ ಅಧ್ಯಕ್ಷರು ನೀಡಿದ ಒಂದು ಸಲಹೆ ಈ ರೀತಿಯಾಗಿದೆ. ಆಧುನಿಕ ಜಗತ್ತಿನ ದೈತ್ಯ ವಿನಾಶವನ್ನ ತಡೆಯಲು ನಿರಾಕಾರವಾದ ಶಸ್ತ್ರಗಳಿಂದ ಬುದ್ಧಿ ಮತ್ತು ನೈತಿಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಬೇಕು. ಆಧುನಿಕ ಜಗತ್ತಿನ ಈ ದೈತ್ಯ ವಿನಾಶವನ್ನ ತಡೆಯಲು ನಿರಾಕಾರವಾದ ಶಸ್ತ್ರಗಳಿಂದ, ನಿರಾಕಾರ ಅಂದ್ರೆ ಭೌತಿಕ ಅಸ್ತ್ರಗಳಲ್ದಿರ ಇರುವಂತದ್ದು, ನಿರಾಕಾರ ಶಸ್ತ್ರಗಳಿಂದ ಬುದ್ಧಿಮಟ್ಟದಲ್ಲಿ ನೈತಿಕ ಕ್ಷೇತ್ರದಲ್ಲಿ ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ನಾವು ಈ ರೀತಿಯ ಆಲೋಚನಾ ಕ್ಷೇತ್ರಗಳಲ್ಲಿ ದಾಳಿ ಮಾಡಿ ಅದನ್ನ ಇಂತಹ ಒಂದು ಸನ್ನಿವೇಶಗಳನ್ನ ತಡಿಬೇಕು ಅಂತ ಸ್ಥಾಪನಾ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇದಕ್ಕೆ ತುಂಬಾ ಶಕ್ತಿಶಾಲಿಯಾದ ಸಾಮೂಹಿಕ ಅಭಿಪ್ರಾಯ ಬೇಕು. ಈ ಸಾಮೂಹಿಕ ಅಭಿಪ್ರಾಯ ಪರಿಣಾಮಕಾರಿಯಾಗಬೇಕಾದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ದೃಢ ನಂಬಿಕೆ ಮತ್ತು ಅವನ ಜೀವನದಲ್ಲಿ ಅದರ ಅಳವಡಿಕೆಯನ್ನ ಅವಲಂಬಿಸಿದೆ. ಪ್ರಪಂಚದಲ್ಲಿ ಎಲ್ಲ ಜನರು ಸಹ ಆಲೋಚನೆ ಮಾಡ್ಬೇಕಾಗುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಹಲವಾರು ಇವಾಗ ಮೀಡಿಯಾಗಳು ಎಲ್ಲ ಇದೆಯಲ್ಲ, ಅದರ ಮೂಲಕ ಬಡಿದೆಬ್ಬಿಸ್ಬೇಕು ಜನಗಳನ್ನ. ಅದರ ಮೂಲಕ ನಾವು ಆಲೋಚನೆಗಳ ಮೂಲಕ, ಒಳ್ಳೆಯ ಆಲೋಚನೆಗಳನ್ನ ಮಾಡುವುದರ ಮೂಲಕ, ಒಂದು ಸಂಚಲನವನ್ನ ಮಾಡೋ ಮೂಲಕ ನಾವು ಈ ಒಂದು ಅಪಾಯವನ್ನ ತಡಿಬಹುದು. ಆದ್ರೆ ಇದು ಅಷ್ಟು ಸುಲಭವಾದ ಕೆಲಸವಲ್ಲ. ವಿಶ್ವಾದ್ಯಂತ ಜರುಗಬೇಕಾಗಿರೋ ಕೆಲಸ ಅಷ್ಟು ಬೇಗ ವರ್ಷಗಳಲ್ಲಿ ಮಾಡುವಂತ ಕೆಲಸ ಅಲ್ಲ. ಇದಕ್ಕೆ ಸುಮಾರು ವರ್ಷಗಳು, ದಶಕಗಳು ಸಾಕಾಗಲ್ಲ. ಆ ರೀತಿಯ ಒಂದು ಸಂಚಲನ ಆಗ್ಬೇಕಂದ್ರೆ ಇಂತಹ ಹಲವಾರು ಥಿಯೋಸಾಫಿ ಅಂತ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಇಂತಹ ಒಂದು ಆಲೋಚನಾ ಶಕ್ತಿಯನ್ನ ಬೆಳೆಸಿದಾಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ದೃಢ ನಂಬಿಕೆ ಮತ್ತು ಅವನ ಜೀವನದಲ್ಲಿ ಅದರ ಅಳವಡಿಕೆಯನ್ನ ಅವಲಂಬಿಸಿಕೊಂಡಿದೆ. ಅದನ್ನ ಅಳವಡಿಕೆ ಮಾಡ್ಕೋಬೇಕು, ಆಲೋಚನಾ ಶಕ್ತಿಯನ್ನ, ಒಳ್ಳೆಯ ಆಲೋಚನೆಗಳನ್ನ. ಇದು ನಾವು ಇರೋ ಸುತ್ತಮುತ್ತಲಿನ ಮನೆಯ ವ್ಯಾಪ್ತಿಯಿಂದ ಹಿಡಿದು ಹಳ್ಳಿ, ದೇಶ, ರಾಜ್ಯ ಮಟ್ಟದವರೆಗೂ, ಹಂಗೆ ದೇಶ, ಹಂಗೆ ಇದು ಹೆಚ್ಚು ಸಂಚಲನ
ಮೂಡಿಸ್ಬೇಕು ಆಲೋಚನೆಗಳ ಮೂಲಕ. ಆಗ ಮಾತ್ರ ಇಂತಹ ಒಂದು ಯುದ್ಧಗಳನ್ನ ತಡೆಯಲು ಸಾಧ್ಯ ಆಗೋದು. ಇವಾಗ ಮಾತು ದೇಶದ ನಡುವಿನ ಯುದ್ಧಗಳನ್ನ ನಿಲ್ಲಿಸಬಹುದು, ದೇಶಗಳ ನಡುವೆ ಯುದ್ಧವನ್ನು ಶುರು ಮಾಡಬಹುದು ಅನ್ನೋದು ಇದೆ. ಆದ್ರೆ ಅದಕ್ಕೆ ಇಂತಹ ಒಂದು ಆಲೋಚನೆಗಳ ಸಂಚಲನ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಮೇಡಮ್ ಎಚ್.ಪಿ. ಬ್ಲವಾಟ್ಸ್ಕಿ ಅವರು ಹೇಳುವಂತೆ, ಯಾವ ವ್ಯಕ್ತಿಯೂ ಸಹ ತನ್ನ ಸೋಲಿನಲ್ಲಿ ಮೇಲಕ್ಕೇಳದೇ ಇದ್ದರೆ ಉತ್ತಮ ಸ್ಥಾನವನ್ನ ಪಡೆಯಲಾರ. ನಾವು ಸೋತಿದೀವಿ ಅಂತ ಅಲ್ಲಿಗೆ ಸುಮ್ನಾಗ್ಬಿಟ್ರೆ ಮತ್ತೆ ಎದ್ದೇಳ್ದೇ ಇದ್ರೆ ನಾವು ಮತ್ತೆ ಉನ್ನತ ಸ್ಥಾನಕ್ಕೆ ಏರಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಫೇಲ್ಯೂರ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತಾರಲ್ಲ, ನಾವು ಸೋತಿದೀವಿ ಅಂತ ಸುಮ್ನೆ ಕೂತ್ಕೊಂಡ್ರೆ ಅಲ್ಲೇ ಇರ್ತೀವಿ. ಅದಕ್ಕಾಗಿ ನಾವು ಎದ್ದು ನಿಂತಾಗ ಮಾತ್ರ ನಾವು ಮುಂದೆ ಹೆಜ್ಜೆ ಹಾಕಿ ಉತ್ತಮ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳಿದ್ದಾರೆ. ಏಕೆಂದ್ರೆ ಅವನು ತನ್ನ ಇಡೀ ದೇಹದ ಅಖಂಡ ಭಾಗವಾಗಿರುತ್ತಾನೆ. ಸೋತಿದ್ದಾನೆ ಅಂದ್ರೆ ದೇಹ ಪೂರ್ತಿ ಯೋಚನೆ ಮಾಡ್ತಾ ಇರುತ್ತೆ. ಅದೇನೋ ರೋಮಗಳಲ್ಲೂ ಅಂತಾರಲ್ಲ, ನಮ್ಮ ದೇಹದ ಎಲ್ಲ ಭಾಗದಲ್ಲೂ ಅದರ ಅನುಭವವನ್ನ ನಾವು ಗ್ರಹಿಸಿರ್ತೀವಿ. ಆದ್ರಿಂದ ಅವನ ಇಡೀ ದೇಹ ಅಖಂಡದ ಭಾಗವಾಗಿರುತ್ತೆ ಸೋಲು. ಈಗ ನಾವು ಪ್ರಶ್ನೆಯ ಇನ್ನೊಂದು ಮುಖವನ್ನ ಯೋಚಿಸೋದಾದ್ರೆ, ಜೀವನವು ಜೀವಿಸಲಿಕ್ಕಾಗಿಯೇ ಇದೆಯಾ? ನಾವು ಜೀವಿಸಿದ್ರೆ ಜೀವಿಸುವ ಈ ಜೀವನ ಎನ್ನುವುದರ ಅರ್ಥ ಏನು? ಈ ಭೌತ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಯಾವ ಉದ್ದೇಶ ಇದೆ? ಸಹಜವಾಗಿ ಜೀವಿಸುವುದರಲ್ಲಿಯೇ ಜೀವನದ ಸೌಂದರ್ಯವಿದೆಯಾ? ನಿಸರ್ಗದಲ್ಲಿ ಹೇಗೆ ಪರಿಶುದ್ಧ ಸ್ವಾತಂತ್ರ್ಯವಿದೆಯೋ ಅದೇ ರೀತಿ ನಿಸರ್ಗದ ಮಗುವಿನಂತೆ ಮುಗ್ಧ, ಸಂತೋಷಕರ ಮತ್ತು ಉತ್ಸಾಹವುಳ್ಳ ಸಂವೇದನೆಗಳೊಂದಿಗೆ ಜೀವಿಸುವುದು ಸಹಜವಾದ ಜೀವನವಾಗಿದೆ. ಇಷ್ಟೊತ್ತು ಹೇಳಿದಂತ ಜೀವನ ಮನುಷ್ಯ ಯಾವ ರೀತಿ ತಾನ್ ಜೀವಿಸೋಕ್ಕೋಸ್ಕರ ಸ್ವಾರ್ಥದಿಂದ ಏನೆಲ್ಲಾ ಕೆಲಸಗಳನ್ನ ಮಾಡ್ತಾನೆ, ಅದು ಒಂದು ಜೀವಿಸುವ ರೀತಿನ ಅನ್ನೋ ರೀತಿಯಲ್ಲಿ ನಾವು ಪ್ರಶ್ನಿಸ್ಕೊಂಡ್ವಿ. ಇವಾಗ ಈ ಪ್ರಶ್ನೆ ಇನ್ನೊಂದು ಮುಖವನ್ನ ನೋಡೋದಾದ್ರೆ, ಜೀವನದಲ್ಲಿ ಸೌಂದರ್ಯವಿದೆ, ನಿಸರ್ಗದಲ್ಲಿ ಹೇಗೆ ಪರಿಶುದ್ಧ ಸ್ವಾತಂತ್ರ್ಯವಿದೆ, ಅದೇ ರೀತಿ ನಿಸರ್ಗದಲ್ಲಿ ಮಗುವಿನಂತೆ ಮುಗ್ಧ, ಸಂತೋಷಕರ ಮತ್ತು ಉತ್ಸಾಹವುಳ್ಳ ಸಂವೇದನೆಗಳೊಂದಿಗೆ ಜೀವಿಸುವುದರಿಂದ, ಸಹಜವಾದ ಜೀವನ ನಡೆಸೋದ್ರಿಂದ ಇದು ನಿಜವಾದ ಜೀವಿಸುವಿಕೆ. ಪರಿಶುದ್ಧವಾದ ಸ್ವಾತಂತ್ರ್ಯವೆಂದರೆ ಈ ಭೌತಿಕ ಪ್ರಪಂಚದೊಂದಿಗಿನ ಆಳವಾದ ನಿರ್ಲಿಪ್ತತೆ ಮತ್ತು ಅದರ ಪ್ರಲೋಭನೆ ಮತ್ತು ಪುನರಾವರ್ತನೆಗಳಿಂದ ಹೊರಬರುವುದು. ಪ್ರಪಂಚದ ಎಲ್ಲ ಪ್ರಲೋಭನೆಗಳಿಂದ ಹೊರಬರುವುದು. ಆಳವಾದ ನಿರ್ಲಿಪ್ತತೆ ಅಂದ್ರೆ ಸುತ್ತಮುತ್ತಲು ಇರೋರ ಜೊತೆ ಒಳ್ಳೆ ರೀತಿಯಲ್ಲಿ, ನಿರ್ಲಿಪ್ತತೆ ಅಂದ್ರೆ ಯಾವುದೇ ಒಂದು ಘಟನೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡದೇ ಇರೋದು ನಿರ್ಲಿಪ್ತತೆ. ಆ ರೀತಿ ಭೌತಿಕ ಪ್ರಪಂಚದೊಂದಿಗೆ ನಾವು ಇದ್ದಾಗ ಅದು ಸಾಧ್ಯ ಆಗುತ್ತೆ. ಮೊದಲು ಆಹಾರ ಮತ್ತು ಬಟ್ಟೆಗಾಗಿ ಪ್ರಯತ್ನಿಸು, ಸ್ವರ್ಗವು ತನ್ನಷ್ಟಕ್ಕೆ ತಾನೇ ನಿನ್ನಲ್ಲಿಗೆ ಬರುತ್ತದೆ. ಮೊದಲು ಆಹಾರ ಬಟ್ಟೆಗಾಗಿ ನಾವು ಪ್ರಯತ್ನಿಸಿದ್ರೆ ಸ್ವರ್ಗವು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿಗೆ ಬರುತ್ತೆ. ನಿಸರ್ಗದ ಮಗುವಾಗಿ ಜೀವಿಸುವುದೆಂದರೆ ನಾಳೆಯ ಆಲೋಚನೆಯ ಮಾಡಬಾರದು ಎಂದು ಅರ್ಥ ಅಲ್ಲ, ಅಥವಾ ನಾವು ವಾಸಿಸುವ ಜಗತ್ತಿನಲ್ಲಿ ನಮ್ಮ ಸಹಜ ಕರ್ತವ್ಯಗಳನ್ನ ಕಡೆಗಣಿಸುವುದು ಅಂತಲೂ ಅರ್ಥ ಅಲ್ಲ. ಪ್ರತಿಯೊಂದನ್ನು ತನ್ನ ಸ್ಥಾನದಲ್ಲಿರುವಂತೆ ಮಾಡುವುದು. ಸಹಜ ಜೀವನದಲ್ಲಿ ಅದು ತನ್ನ ಕಾರ್ಯವನ್ನ ನಿರ್ವಹಿಸುವಂತೆ ಮಾಡೋದು. ಪ್ರಾಣಿಗಳು ಏನ್ ಮಾಡ್ಬೇಕು? ಅವುಗಳ ಕೆಲಸ ಅವು ಮಾಡ್ತವೆ. ಮನುಷ್ಯರು ಏನ್ ಮಾಡ್ಬೇಕು? ಮನುಷ್ಯ ತನ್ನ ಕೆಲಸವನ್ನ ತಾನು ಸಹಜವಾದ ರೀತಿಯಲ್ಲಿ ಏನೇನ್ ಮಾಡ್ಬೇಕೋ ಅದನ್ನ ತನ್ನ ಕೆಲಸವನ್ನ ತಾನು ನಿರ್ವಹಿಸೋದು. ಮತ್ತು ಮನುಷ್ಯ ಅವುಗಳನ್ನು ತನ್ನ ಆಸೆಯ ಬಲೆಯಲ್ಲಿ ಹಿಡಿಯಬಾರದು. ನಿಸರ್ಗದ ಸಾಧನಗಳು ಬೆಳೆಯುವುದಕ್ಕೆ ಅವಕಾಶ ಕೊಡಬೇಕು. ತನ್ನ ಆಸೆಯಿಂದ ಪ್ರಪಂಚದ ಎಲ್ಲವನ್ನ ನಾಶ ಮಾಡೋ ಒಂದು ಆಸೆ ಬರುಕುತನ ಮನುಷ್ಯನ್ಗೆ ಇರಬಾರ್ದು. ನಿಸರ್ಗದ ಸಾಧನಗಳು ಅವು ಸಹ ಬೆಳೆಯೋದಕ್ಕೆ ಅವಕಾಶವನ್ನ ಕೊಡಬೇಕು. ಹಸಿವು ಹೊಟ್ಟೆಬಾಕತನದಿಂಗಿಂತ ಭಿನ್ನ. ನಾವು ಜೀವಿಸುವುದು, ತಿನ್ನುವುದು ಜೀವಿಸಲಿಕ್ಕಾಗಿ, ಬದುಕಲಿಕ್ಕಾಗಿ ನಾವು ತಿನ್ಬೇಕು. ಆದ್ರೆ ನಾವೇನ್ ಮಾಡ್ತಿದೀವಿ? ಹೊಟ್ಟೆ ತುಂಬಾ ತುಂಬಿಸ್ಕೊಂಡು ಎಷ್ಟು
ಡಸ್ಟ್ಬಿನ್ ಮಾಡ್ಕೊಂತೀವಿ ಹೊಟ್ಟೆನ. ಆ ರೀತಿ ನಾವು ಬದುಕಲಿಕ್ಕಾಗಿ ತಿನ್ಬೇಕೇ ಹೊರತು ತಿನ್ನುವುದಕ್ಕಾಗೆ ಬದುಕಿದೀವಿ ಅನ್ನೋಷ್ಟರ ಮಟ್ಟಿಗೆ ನಾವು ತಿನ್ನುವ ಕೆಲಸವನ್ನ ಮಾಡ್ಕೋತೀವಿ. ಹಸಿವು ಹೊಟ್ಟೆ ಬಾಕತನಕ್ಕಿಂತ ಭಿನ್ನವಾಗಿದೆ. ಅವಶ್ಯಕತೆಯು ಆಸೆ ಬುರುಕುತನಕ್ಕಿಂತ ಭಿನ್ನವಾಗಿದೆ. ನಮ್ಮ ಅವಶ್ಯಕತೆಗಳೇನು? ಗಾಳಿ ಬೇಕು, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಒಳ್ಳೆ ಊಟ, ಚಳಿ ಮಳೆಗೆ ಬೆಚ್ಚಗಿರೋ ಬಟ್ಟೆ, ಮನೆ, ಇವು ಅವಶ್ಯಕತೆಗಳು. ಈ ಅವಶ್ಯಕತೆಗಳು ಇರ್ಬೇಕೇ ಹೊರತು ಆಸೆ ಬುರುಕುತನ ಇರಬಾರ್ದು. ಆಸೆ ಬುರುಕುತನ ಅಂದ್ರೆ ಎಲ್ಲ ಬೇಕು. ಇವಾಗ ಪ್ರಪಂಚದಲ್ಲಿ ಏನೆಲ್ಲ ಐಷಾರಾಮಿ ಜರುಗ್ತಾ ಇದೆ ಅದಕ್ಕೆಲ್ಲ ಎಷ್ಟೆಷ್ಟು ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಅದು ಆಸೆ ಬುರುಕುತನ. ಪ್ರೇಮವು ಕಾಮಕ್ಕಿಂತಲೂ ಭಿನ್ನ. ಪ್ರೇಮ ಅನ್ನೋದು ಎಷ್ಟು ವಿಶಾಲವಾದ ಅರ್ಥವನ್ನ ಹೊಂದಿದೆ. ತಂದೆ ತಾಯಿ ಪ್ರೀತಿ, ಅಣ್ಣ ತಂಗಿ ಪ್ರೀತಿ, ಇತರ ಜೀವಿಗಳೊಂದಿಗೆ ಸಹೋದರತ್ವದ ಪ್ರೀತಿ, ವಿಶಾಲವಾದ ಪ್ರೀತಿ. ಪ್ರೇಮ ಅಂದ್ರೆ ಈ ರೀತಿ ಇರಬೇಕು. ಕಾಮಕ್ಕಾಗಿ ಕಾಮದ ಪ್ರೀತಿನೇ, ಈ ಪ್ರೇಮಕ್ಕಿಂತ ಕಾಮದ ಪ್ರೀತಿ ಭಿನ್ನವಾಗಿದೆಯಲ್ವಾ? ಆ ಪ್ರೀತಿ ಅತಿಯಾಸೆಯ ಪ್ರೀತಿ. ಸಂತೋಷಕ್ಕಿಂತಲೂ ಪರಮಾನಂದವು ಭಿನ್ನವಾಗಿರುತ್ತೆ. ಆನಂದ, ಸಂತೋಷ, ಆನಂದ, ಪರಮಾನಂದ. ಸಂತೋಷ ಅಂದ್ರೆ ಏನೋ ಒಂದು ನಮ್ಗೂ ಸಿಕ್ಕಾಗ ಸಂತೋಷ ಆಗುತ್ತೆ. ಆ ಸಂತೋಷ ಅನ್ನೋದು ಆ ವಸ್ತು ಇರೋರ್ಗ್ ಮಾತ್ರ ಇರುತ್ತೆ, ಆಮೇಲೆ ಅದು ಹೊರಟೋಗುತ್ತೆ. ಆನಂದ ಅಂದ್ರೆ ಇನ್ ಸ್ವಲ್ಪ ಮೇಲೆ, ಸ್ವಲ್ಪ ಜಾಸ್ತಿ ದಿವಸ ಇರೋ ವಸ್ತು, ಆಮೇಲೆ ಅದು ಹೊರಟೋಗುತ್ತೆ. ಇವೆಲ್ಲ ಕ್ಷಣಿಕ. ಪರಮಾನಂದ ಅಂದ್ರೆ ನಿಜ ಸ್ಥಿತಿಯಲ್ಲಿ ಮನುಷ್ಯ ಯಾವ ರೀತಿ ಬದುಕ್ಬೇಕು, ಯಾವ್ದಿರ್ಲಿ ಯಾವ್ದಿಲ್ದೆ ಇಲ್ದೇ ಇರ್ಲಿ ಇರುವಂತ ಆನಂದನೇ ಪರಮಾನಂದ. ಅದ್ ಬಂದ್ರೆ ಸಂತೋಷ ಪಡೋದು, ಹೋದ್ರೆ ದುಃಖ ಪಡೋದು, ಇದು ಪರಮಾನಂದ ಆಗೋದಿಲ್ಲ. ಅದ್ ಬರ್ಲಿ ಹೋಗ್ಲಿ, ಯಾವಾಗ್ಲೂ ಬಂತ ಬರ್ಲಿ, ಹೋಯ್ತಾ ಹೋಗ್ಲಿ ಅನ್ನೋ ಮಟ್ಟಿಗಿದ್ರೆ ಅದು ಪರಮಾನಂದದ ಸ್ಥಿತಿಯನ್ನು ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸಹಜವಾದ ಜೀವನವು ಆಧ್ಯಾತ್ಮಿಕ ಜೀವನವಾಗಿದ್ದು ವಿಶ್ರಾಂತ ಜೀವನವಾಗಿರುತ್ತದೆ. ಸಹಜವಾಗಿ ಬದುಕುವ ಜೀವನ ಆಧ್ಯಾತ್ಮಿಕ ಜೀವನವಾಗಿರುತ್ತೆ ಮತ್ತು ಅದು ವಿಶ್ರಾಂತ ಜೀವನವಾಗಿರುತ್ತೆ. ಏನು ವಿಶ್ರಾಂತ ಜೀವನ ಅಂದರೆ? ಆಲಸ್ಯಯುತ ಜೀವನ ಅಲ್ಲ, ಸುಮ್ನೆ ಇದ್ಬಿಡೋದು ಅಂತಲ್ಲ. ಶಾಂತ ಜೀವನ ಅಂದ್ರೆ ಸುಮ್ನೆ ಒಂದ್ ಕಡೆ ಇದ್ಬಿಡೋದು ಅಂತಲ್ಲ. ಆಲಸ್ಯಯುತ ಜೀವನ ಅಂದ್ರೆ ನಾವು ಎಲ್ಲವನ್ನ ಮಾಡಬೇಕು, ಆದ್ರೆ ಅದರ ಆಸೆಯನ್ನ ಬಿಡಬೇಕು. ವಿಶ್ರಾಂತ ಜೀವನವಾಗಿರ್ಬೇಕು, ಆಧ್ಯಾತ್ಮ ಜೀವನವಾಗಿರ್ಬೇಕು. ಏನ್ ಬರ್ಲಿ ಏನ್ ಹೋಗ್ಲಿ ಸಮಾಧಾನ ಸ್ಥಿತಿಯಲ್ಲಿ ಇರೋದು, ಅದೇ ವಿಶ್ರಾಂತ ಜೀವನ. ಅನೇಕ ಕವಿಗಳು, ಅನುಭಾವಿಗಳು ಆನಂದಮಯವಾದ ಈ ನೈಸರ್ಗಿಕ ಜೀವನ ಕುರಿತು ಸಂಭ್ರಮದಿಂದ ಹಾಡಿ ಹೊಗಳಿದ್ದಾರೆ ಹಿಂದಿನ ಕಾಲದಿಂದಲೂ. ಋಷಿಗಳ ಆಶ್ರಮನ ನಾವು ನೆನ್ಸ್ಕೊಂಡ್ರೆ ಇವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. ಕಾಡಲ್ಲಿ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಇತರ ಜೀವಿಗಳು, ಋಷಿ ಮುನಿಗಳು, ಅವರ ಶಿಷ್ಯರು, ಅವರ ಒಂದು ವಾತಾವರಣ, ಅದೆಲ್ಲವನ್ನ ನೆನ್ಸ್ಕೊಂಡ್ರೆ ನಮ್ಗೇನೆ ಎಷ್ಟು ಸೊಗಸಾಗಿರುತ್ತೆ. ಆ ನೈಸರ್ಗಿಕ ಬದುಕು ಹೆಂಗಿರುತ್ತೆ ಅದನ್ನೆಲ್ಲ ಹಿಂದಿನ ಕಾಲದಿಂದಲೂ ಹಾಡಿ ಹೊಗಳಿ ಸಂಭ್ರಮಿಸಿದ್ದಾರೆ. ನಿಸರ್ಗದ ಸೌಂದರ್ಯವನ್ನ ಆಸ್ವಾದಿಸ್ತಾ ಇದ್ರು, ಅವರು ಅನುಭವಿಸ್ತಾ ಇದ್ರು. ಇದೆಲ್ಲವುಗಳನ್ನು ಈ ಕೃತಜ್ಞನಾದ ಮನುಷ್ಯ ಮರೆತು ಬಿಟ್ಟಿದ್ದಾನೆ. ಈಗ ಅವನ್ನೆಲ್ಲ ಕಡೆಗಣಿಸ್ಬಿಡ್ತಾ ಇದ್ದಾನೆ. ಈ ಮನುಷ್ಯನಿಗೆ ಮಹಡಿಗಳಲ್ಲಿ ದೊಡ್ಡ ದೊಡ್ಡ ಮಹಡಿಗಳು ಬೇಕು, ಅದರಲ್ಲಿ AC ರೂಮ್ಗಳು ಬೇಕು, ಅದ್ರ ಜೊತೆಗೆ ಮಾದಕ ವಸ್ತುಗಳು, ಅಲಂಕಾರ ವಸ್ತುಗಳು, ತನ್ನ ಸಂತೋಷವನ್ನ ಕಾಣಲು ಇವೆಲ್ಲವನ್ನ ಬಯಸ್ತಾ ಇದ್ದಾನೆ. ಆದ್ರೆ ಪರಮಾನಂದದ ಸ್ಥಿತಿ ಎಲ್ಲ, ಆ ಒಂದು ಸ್ಥಿತಿ ಸಿಗೋದು ಆ ನೈಸರ್ಗಿಕ ಋಷಿಮುನಿಗಳ ವಾತಾವರಣ ಹೇಗಿತ್ತು ಅದರಲ್ಲಿ ಸಿಗುತ್ತೆ ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ. ಈ ಜೀವನವು ನಮಗೆ ದೊರಕಿರುವುದು ನಮ್ಮನ್ನು ನಾವು ಅರಿತುಕೊಳ್ಳಲು ಮತ್ತು ಎಚ್ಚೆತ್ತುಕೊಳ್ಳಲು. ಆದರೆ ಈಗ ನಾವು ಹೊಂದಿರುವ ತಿಳುವಳಿಕೆ ಮತ್ತು ಎಚ್ಚರಗಳು ನಮಗೆ ಸಹಜ ಜೀವನ ನಡೆಸಲು ಸಹಕಾರಿಯಾಗಿದೆಯಾ? ಅಜ್ಞಾನ ಮತ್ತು ಅವಿದ್ಯೆಯು ಈ ಜಗತ್ತಿನ ದುಃಖಕ್ಕೆ ಕಾರಣವಾಗಿದೆ. ಅಜ್ಞಾನದಿಂದ ಕೂಡಿದ ಮನುಷ್ಯ ಭ್ರಮೆಗೊಳಗಾಗಿ ಅಸ್ಥಿರವಾದ, ತಾತ್ಕಾಲಿಕವಾದ ಮತ್ತು ಅಶಾಶ್ವತವಾದ ವಸ್ತುಗಳ ಹಿಂದೆ ಓಡ್ತಾ ಇದ್ದಾನೆ. ಅವನು ತನ್ನ ಸ್ವಾರ್ಥದಿಂದ ಇಂದ್ರಿಯಗಳ ಆಸೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾನೆ.
ಭೋಗ ಜೀವನ ಬಯಸ್ತಾ ಇದ್ದಾನೆ, ವಿವಿಧ ರೀತಿಯ ಸಂವೇದನೆಗಳನ್ನ ಬಯಸ್ತಾನೆ, ಪಂಡಿತನಾಗಲು ಇಚ್ಛಿಸ್ತಾನೆ, ತನ್ನಂತಾನು ಶ್ರೇಷ್ಠ ಅಂತ ಭಾವಿಸ್ಕೊಂತಾನೆ, ಇತರರ ವಿಚಾರಗಳಿಗೆ ಬೆಲೆ ಕೊಡದೆ ತಾನು ಹೇಳಿದ್ದೇ ಸರಿ, ನನ್ನ ಹೇಳಿಕೆಯೇ ಸತ್ಯ ಎಂದು ಭ್ರಮೆಯಲ್ಲಿ ಇರಲು ಬಯಸುತ್ತಾನೆ. ಸುತ್ತಮುತ್ತ ಇರೋರೆಲ್ಲ ನಾನು ಹೇಳಿದ್ದೇ ಸರಿ ಅನ್ಕೊಂತಾನೆ, ನಾನು ಹೇಳಿದ್ದು ಎಲ್ರೂ ಕೇಳ್ಬೇಕು ಅಂತ ಬಯಸ್ತಾನೆ. ಇದರಿಂದ ಸುತ್ತಲಿನ ಜನರಲ್ಲಿ ಭಿನ್ನತೆ, ಅಸೂಯೆಗಳು ಉಂಟಾಗೋದಿಲ್ವೇ? ತಾನು ಅಂದುಕೊಂಡಂತೆ ಆಗಬೇಕು, ಆಗದಿದ್ದರೆ ಬಯಸಿದ್ದು ಸಿಗದೆ ಇದ್ರೆ ನೋವು, ದುಃಖ, ವ್ಯಥೆಗಳಿಗೆ ಕಾರಣ ಆಗ್ತಾನೆ. ಯಶಸ್ಸನ್ನು ಪಡೆದಾಗ ಸಂತೋಷ ಮತ್ತು ಸಾರ್ಥಕತೆಯ ಭಾವ ಉಂಟಾಗುತ್ತೆ. ಆದರೆ ಇದು ಸಹ ಕೇವಲ ಕ್ಷಣಿಕವಾದದ್ದು. ಸ್ವಲ್ಪ ಸಂತೋಷದಿಂದ ತೃಪ್ತನಾಗದೆ ಪದೇ ಪದೇ ಅದನ್ನ ಬಯಸ್ತಲೇ ಇರ್ತಾನೆ. ಕೊನೆಗೆ ನಿರಾಸೆ ಉಂಟಾಗುತ್ತೆ. ಸ್ವಲ್ಪ ಸಿಕ್ಕಿದ್ರೆ ಮತ್ತೆ ಇನ್ನೂ ಬೇಕು ಅನ್ನೋ ಆಸೆ, ಇನ್ ಸ್ವಲ್ಪ ಸಿಕ್ಕಿದ್ರೆ ಇನ್ ಸ್ವಲ್ಪ, ಸ್ವಲ್ಪ ಶ್ರೀಮಂತನಾದ್ರೆ ಇನ್ ಸ್ವಲ್ಪ ಶ್ರೀಮಂತನಾಗ್ಬೇಕು. ಆ ಶ್ರೀಮಂತಿಕೆಗೆ ಕೊನೆನೇ ಇರೋದಿಲ್ಲ. ಆ ರೀತಿ ಆಸೆ ಪಡ್ತಾ ಮುಂದಕ್ಕೆ ಹೋಗ್ತಲೇ ಇರ್ತಾನೆ. ಈ ರೀತಿ ಆಸೆ ಪಡ್ತಾ ಪಡ್ತಾ ಕೊನೆಗೆ ಏನಾಗುತ್ತೆ, ಕೊನೆಗೊಂದ್ ದಿವಸ ನಿರಾಶೆನೆ ಉಂಟಾಗೋದು. ಇದರಿಂದ ಅವನ ಸ್ಥಿತಿ ಕೆಟ್ಟದ್ದರಿಂದ ಅತಿ ಹೆಚ್ಚು ಕೆಟ್ಟದರ ಕಡೆಗೆ ಸಾಗೋದ್ರಲ್ಲಿ ಸಂಶಯನೇ ಇಲ್ಲ. ಇಂತಹ ಹಲವಾರು ಉದಾಹರಣೆಗಳನ್ನ ನಾವು ಪ್ರಪಂಚದಲ್ಲಿ ನೋಡಿದ್ದೀವಿ. ಸೃಷ್ಟಿಯ ಮೂಲಭೂತ ಸಂಪನ್ಮೂಲಗಳಿಂದ ಉದ್ಭವಿಸಿದ ಎಲ್ಲ ವಸ್ತುಗಳು ನಶ್ವರವಾಗಿರುವಂಥವು. ಸೃಷ್ಟಿಯ ಎಲ್ಲಾ ಮೂಲಭೂತ ಸಂಪನ್ಮೂಲಗಳಿಂದ ಉದ್ಭವಿಸಿದ ವಸ್ತುಗಳು ಸಹ ನಶ್ವರವಾದವು, ಶಾಶ್ವತ ಅಲ್ಲ. ಅವುಗಳಿಗೆ ಶಾಶ್ವತವಾದ ಅಸ್ತಿತ್ವ ಇಲ್ಲದ ಕಾರಣ ಅವುಗಳನ್ನು ಪಡೆಯುವ ಪ್ರಯತ್ನವೂ ಸಹ ನಿರರ್ಥಕವಾದುದು. ಇಂದು ಹುಟ್ಟಿದ್ದು ನಾಳೆ ನಶಿಸಲೇಬೇಕು. ಆಸೆಗಳ ಬಗ್ಗೆ ಭಗವಾನ್ ಬುದ್ಧರು ಹೀಗೆ ಹೇಳ್ತಾರೆ: ಯಾರು ಆಸೆ ಮತ್ತು ಹಂಬಲಗಳಿಗೆ ಒಳಗಾಗುತ್ತಾರೋ ಅವರ ಸ್ಥಿತಿ ಕೈಯಲ್ಲಿ ದೀವಟಿಗೆಯನ್ನ ಹಿಡಿದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ನಡೆದು ಕೈ ಸುಟ್ಟುಕೊಂಡಂತಾಗುತ್ತದೆ ಅಂತ ಗೌತಮ ಬುದ್ಧರು ಹೇಳಿರೋ ಮಾತು. ಯಾರು ಆಸೆಗಳನ್ನ ಹಂಬಲಗಳನ್ನ ಒಳಗಾಗುತ್ತಾರೋ ಅವರ ಸ್ಥಿತಿ ನಾವು ಕೈಯಲ್ಲಿ ದೀವಟಿಗೆಯನ್ನ ಇಟ್ಕೊಂಡು ವಿರುದ್ಧ ದಿಕ್ಕಿಗೆ ಹೋದ್ರೆ ಅದು ನಮ್ ಕೈ ಸುಡಕ್ಕೇನೆ ಬರುತ್ತೆ. ಆದ್ರಿಂದ ಆಸೆಗಳನ್ನ ಪಡಬಾರದು ಅಂತ ಗೌತಮ ಬುದ್ಧರು ಹೇಳಿದ್ದಾರೆ. ಜಗತ್ತಿನಲ್ಲಿ ಇಂದ್ರಿಯಗಳಿಂದ ಉಂಟಾದ ಸಂತೋಷಗಳು ಕಾಲಕ್ರಮೇಣ ಬಾಡಿ ಹೋಗ್ತಾ ಇರುತ್ತವೆ. ಆದ್ರೆ ಅಂತರಂಗದಿಂದ ಹರಳಿದ ಹೂಗಳು ಎಂದಿಗೂ ಬಾಡೋದಿಲ್ಲ. ಅದು ಶ್ರೀಮಂತಿಕೆಯಿಂದ ಭೋಗದೆಡೆಗೆ, ಸಮೃದ್ಧಿಯಿಂದ ವೈಶಾಲ್ಯದೆಡೆಗೆ, ಸುವಾಸನೆಯಿಂದ ಪರಿಮಳ ಬೀರುವುದರೆಡೆಗೆ ಬೆಳೆಯುತ್ತಾ ಹೋಗುತ್ತಾ ಇರುತ್ತೆ. ಯಾವುದು ಅಂತರಂಗದ ಕಡೆಗೆ ತಿರುಗಿಸಿದಾಗ. ಯಾವ ವ್ಯಕ್ತಿಗೆ ತನ್ನ ನಿಜ ಸ್ವಭಾವ, ತನ್ನ ನಿಜ ಸ್ವರೂಪ, ಸಕಲವನ್ನೊಳಗೊಂಡ ತನ್ನ ನಿಜ ಆತ್ಮದ ಅನುಭವ ಉಂಟಾಗುತ್ತದೆಯೋ ಆಗ ಅಂತರಂಗದ ಹರಳುವಿಕೆ ಪ್ರಾರಂಭ ಆಗುತ್ತೆ. ಆಗ ಅಂತರಂಗದ ಅವಲೋಕನದಿಂದ ಸಹಜವಾಗಿ ಮತ್ತು ಅನಿವಾರ್ಯವಾಗಿ ನಮ್ಮಲ್ಲಿ ಅನುಕಂಪ ಜಾಗೃತ ಆಗುತ್ತೆ. ಇಡೀ ಜೀವರಾಶಿಯ ಕಲ್ಯಾಣ ಮತ್ತು ಸಂತೋಷ ಕುರಿತು ಆಳವಾದ ಪ್ರೇಮ ಆವರಿಸುತ್ತೆ. ಆಗ ಯಾವಾಗ ಮನುಷ್ಯ ತನ್ನ ಸಹಜ ನಿಜ ಸ್ವಭಾವವನ್ನ ಅರಿತಾಗ, ತನ್ನ ಸ್ವರೂಪವನ್ನ ಅರಿತಾಗ, ಪ್ರಪಂಚವನ್ನೆಲ್ಲ ಅರಿತಾಗ ಅವನಿಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಸುತ್ತಮುತ್ತಲಿನ ಜೀವರಾಶಿಯೊಂದಿಗೆ ಬದುಕಬೇಕು ಅನ್ನುವಂತಹ ಅನುಕಂಪ ಆವಾಗ ಆತನಲ್ಲಿ ಜಾಗೃತ ಆಗುತ್ತೆ. ಇಡೀ ಜೀವರಾಶಿಯ ಕಲ್ಯಾಣ ಮತ್ತು ಸಂತೋಷ ಕುರಿತು ಆಳವಾದ ಪ್ರೇಮ ಆವರಿಸುತ್ತೆ. ಆತ್ಮದ ಏಕತೆಯ ಬಗ್ಗೆ ಉಂಟಾದ ಅರಿವು ಪ್ರತಿಯೊಂದನ್ನು ಹೊಸದಾಗಿ ಕಾಣುವ ಶಕ್ತಿಯನ್ನು ಉಂಟು ಮಾಡುತ್ತದೆ. ಆತ್ಮದ ಏಕತೆಯ ಬಗ್ಗೆ ಉಂಟಾದ ಅರಿವು, ಆತ್ಮದ ಏಕತೆ ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲೂ ಸಹೋದರತ್ವವನ್ನ ಕಾಣೋದು, ಅದೇ ಏಕತೆ. ಅದನ್ನ ಅರಿತಾಗ ನಾವು ಹೊಸದಾಗಿ ಬಾಳೋದಿಕ್ಕೆ ಪ್ರಯತ್ನ ಪಡ್ತೀವಿ, ಹೊಸದಾಗಿ ಕಾಣುವ ಶಕ್ತಿಯನ್ನು ಮೂಡುತ್ತೆ ನಮ್ಮಲ್ಲಿ. ಈ ರೀತಿ ಎಲ್ಲವನ್ನು ಹೊಸ ರೂಪದಲ್ಲಿ ಕಾಣುವ ಉತ್ಸಾಹಭರಿತ ಮತ್ತು ಸಂತೋಷದ ಗ್ರಹಿಕೆಯನ್ನ ತಂದುಕೊಡುವ ಹೊಸತನ ನಮ್ಮ ಸಹಜ ಜೀವನದ ಗುರಿಯಾಗಬೇಕು. ಜೀವನ ಯಾವ ರೀತಿ ಜೀವಿಸ್ಬೇಕು ಅನ್ನೋ ಪ್ರಶ್ನೆಗೆ ನೋಡಿ ಉತ್ತರ ಇಲ್ಲಿ ಸಿಗ್ತಾ ಇದೆ. ಎಲ್ಲವನ್ನು ಹೊಸ ರೂಪದಲ್ಲಿ ಕಾಣುವ ಉತ್ಸಾಹಭರಿತ ಮತ್ತು ಸಂತೋಷದ ಗ್ರಹಿಕೆಯನ್ನ ತಂದುಕೊಡುವ ಹೊಸತನವೇ ನಮ್ಮ ಸಹಜವಾದ ಜೀವನದ ಗುರಿ ಆಗ್ಬೇಕು. ಈ ರೀತಿ ಜೀವನದಲ್ಲಿ ನಿರಂತರವಾದ ಅನುಗ್ರಹ ಮತ್ತು ಸಂತೋಷ ಇರುತ್ತೆ. ಆಗ ಮತ್ತು ಅಲ್ಲಿ ದುಃಖ, ನೋವು, ವೇದನೆ ಮತ್ತು ದಾರಿದ್ರ್ಯ ಇವು ಯಾವುವೂ ಇರೋದಿಲ್ಲ. ನಾವು ಆತ್ಮದ ಏಕತೆಯನ್ನ ಕಂಡುಕೊಂಡಾಗ ನಮ್ಮಲ್ಲಿ
ಕಷ್ಟ ಬರ್ಲಿ ಸುಖ ಬರ್ಲಿ ಸುತ್ತಮುತ್ತಲ ಜೀವಿಗಳ ಜೊತೆ ಯಾವ ರೀತಿ ಬದುಕ್ಬೇಕು ಅನ್ನೋದು ಎಲ್ಲ ರೀತಿಯಲ್ಲೂ ನಮ್ಗೆ ಬದುಕನ್ನೋದು ಕಲ್ಸ್ಕೊಡುತ್ತೆ ಆತ್ಮದ ಏಕತೆ. ಆವಾಗ ನಮ್ಗೆ ದುಃಖ ಯಾವುದು, ದುಃಖ ಬಂದ್ರು, ಕಷ್ಟ ಬಂದ್ರು, ವೇದನೆಗಳು ಬಂದ್ರು, ದಾರಿದ್ರ್ಯ ಬಂದ್ರು ಇವ್ಯಾವೂ ನಮ್ಗೆ ಇರೋದಿಲ್ಲ. ಎಲ್ಲವನ್ನ ಸಂತೋಷವನ್ನ ಸ್ವೀಕರಿಸಿ ಅವುಗಳಲ್ಲಿ ಭೇದವನ್ನೇ ಎಣಿಸೋದಿಲ್ಲ. ಒಂದು ವೇಳೆ ಅಸ್ತಿತ್ವದಲ್ಲಿ ಬಂದರೂ ಸಹ ನಮ್ಮಲ್ಲಿ ಬಂದರೂ ಸಹ ಅವುಗಳ ನೆರಳು ನಮ್ಗೆ ತಾಕೋದಿಲ್ಲ. ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೆದಿರುತ್ತೆ. ಈ ಜಗತ್ತಿನಲ್ಲಿ ಜೀವಿಸುವ ಮನುಷ್ಯ ಇಂತಹ ಜೀವನ ನಡೆಸಿದಲ್ಲಿ ಅವನು ತನ್ನ ಕರ್ತವ್ಯಗಳನ್ನು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಕುಶಲತೆಯಿಂದ ಮಾಡುತ್ತಾನೆ. ತನ್ನ ಕುಟುಂಬ ಮತ್ತು ಹೊರಗಿನ ಅನೇಕ ಜನರ ಸಂಪರ್ಕಕ್ಕೆ ಬಂದರೂ ಯಾವುದೇ ರೀತಿಯ ಬಂಧನಕ್ಕೆ ಒಳಗಾಗೋದಿಲ್ಲ, ಹರ್ಷದಿಂದ ಉಬ್ಬುವುದಿಲ್ಲ ಅಥವಾ ದುಃಖಕ್ಕೊಳಗಾಗೋದಿಲ್ಲ. ಅಲ್ಲದೆ ಯಾವುದೇ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸದೆ ಜೀವನೋಪಾಯಕ್ಕಾಗಿ ಕೆಲಸ ಮಾಡಿದರೂ ಆ ಕೆಲಸ ಅವನ ನಿಜ ಜೀವನದ ಉದ್ದೇಶವಾಗಿರುವುದಿಲ್ಲ. ಇಂತಹ ವ್ಯಕ್ತಿ ತಾನು ಸರಿಯಾಗಿ ಜೀವಿಸುವುದರ ಜೊತೆ ತನ್ನ ಸುತ್ತಲಿನ ಇತರ ಜೀವರಾಶಿ ಮತ್ತು ಮನುಷ್ಯರು ಕೂಡ ಸಂತೋಷವಾಗಿ ಜೀವಿಸುತ್ತಾ ಜೀವನ ಸಾಗಿಸುತ್ತಾನೆ. ಇದೇ ನಿಜವಾದ ಜೀವನದ ಜೀವಿಸುತ್ತೆ ಅಲ್ವಾ. ಅದಕ್ಕೆ ಇದನ್ನ ಜೀವನ ಇರುವುದೇ ಜೀವಿಸಲಿಕ್ಕಾಗಿ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಜೀವಿಸಿದ್ರೆ ಆ ಜೀವನ ವಿಕಾಸಕ್ಕೆ ವಿರುದ್ಧವಾಗಿರುತ್ತೆ. ಸಕಲ ಜೀವರಾಶಿಗಳಿಗೂ ಯಾವ ರೀತಿ ಬದುಕ್ತಾ ಇದೆಯೋ ಆ ರೀತಿ ನಾವು ಬದುಕ್ತೀರಾ ನಾವು ಎಲ್ಲಾ ಜೀವರಾಶಿಗಳ ಮೇಲೆ ದೌರ್ಜನ್ಯವನ್ನ ಎಸೆದಂಗಾಗುತ್ತೆ. ಆದ್ರಿಂದ ಜೀವನ ಇರೋದು ನಾವು ಮಾತ್ರ ಜೀವಿಸಲಿಕ್ಕಾಗಲ್ಲ, ಇತರ ಎಲ್ಲಾ ಜೀವರಾಶಿಗಳು ಸಹ ಜೀವಿಸಲಿಕ್ಕಾಗಿ ಇರೋದು ನಮ್ಮ ಜೀವನ. ನಮಗಾಗಿ ಜೀವಿಸಬೇಕು, ಇತರರೊಂದಿಗೂ ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಇದು ಜೀವನ ಇರುವುದು ಜೀವಿಸಲಿಕ್ಕಾಗಿ ಅನ್ನುವಂಥದ್ದು. ಇನ್ನ 2ನೇ ಅಧ್ಯಾಯ ಉರುಳುವ ಕಲ್ಲು ಅನ್ನೋದು. ಉರುಳುವ ಕಲ್ಲು ಅನ್ನೋದು ಇದು ಒಂದು ಗಾದೆ ಮಾತು. ಉರುಳುವ ಕಲ್ಲು ಯಾವುದೇ ದ್ರವ್ಯರಾಶಿಯನ್ನ ಸಂಗ್ರಹಿಸುವುದಿಲ್ಲ ಎನ್ನುವುದು ತುಂಬಾ ಹಳೆಯ ಗಾದೆ ಮಾತು. ಆಂಗ್ಲ ಶಬ್ದಕೋಶದ ಪ್ರಕಾರ ಇದು ಸದಾ ಅಶಾಂತತೆಯಿಂದ ಕೂಡಿದ ಅಸ್ಥಿರ ಸ್ವಭಾವದ ವ್ಯಕ್ತಿಯನ್ನ ಸೂಚಿಸುತ್ತೆ. ಉರುಳುವ ಕಲ್ಲು ಅನ್ನೋದು ಅಶಾಂತತೆಯಿಂದ ಮತ್ತು ಅಸ್ಥಿರ ಸ್ವಭಾವದಿಂದ ಕೂಡಿದ ವ್ಯಕ್ತಿಯನ್ನ ಸೂಚಿಸುತ್ತೆ. ಇಂತಹದು ಯಾವುದೇ ನಿರ್ದಿಷ್ಟ ಸ್ಥಳ ಅಥವಾ ಸ್ಥಾನದಲ್ಲಿ ನಿಲ್ಲದೆ ಜೀವನದಲ್ಲಿ ಯಾವುದೇ ರೀತಿಯ ಪ್ರಗತಿ ಅಥವಾ ಯಶಸ್ಸನ್ನ ಹೊಂದೋದಿಲ್ಲ. ಈ ಹೇಳಿಕೆ ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ವಿದ್ಯಾರ್ಥಿಗಳೆಂದರೆ ಇವಾಗ SLC ಆದ್ಮೇಲೆ ಗೊಂದಲ, ಯಾವ್ದಕ್ ಹೋಗ್ಬೇಕು, ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಡಿಪ್ಲೊಮಾ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ ಅಥವಾ ಇನ್ನೊಂದು ITI ತಗೋಬೇಕಾ, ಗೊಂದಲಗಳಂದ್ರೆ ಗೊಂದಲಗಳಲ್ಲಿ ಇರ್ತಾನೆ. ಆ ರೀತಿ ಇನ್ನು ಕೆಲವರು ಕೆಲಸ ಓದಿದ್ದಾಗಿರುತ್ತೆ, ಆ ಕೆಲ್ಸಕ್ಕೆ ಹೋಗ್ಬೇಕಾ, ಈ ಕೆಲ್ಸಕ್ಕೆ ಹೋಗ್ಬೇಕಾ, ಅದಕ್ಕೆ ಅಪ್ಲೈ ಮಾಡ್ಬೇಕಾ, ಇದಕ್ಕೆ ಅಪ್ಲೈ ಮಾಡ್ಬೇಕಾ, ಏನ್ ಮಾಡ್ಬೇಕು, ಸದಾ ಗೊಂದಲಗಳು. ಆ ಗೊಂದಲಗಳಲ್ಲೇ ಇರ್ತಾನೆ. ಕೆಲವೊಂದ್ಸಲ ಇನ್ನು ಒಂದ್ ಕೆಲ್ಸ ಶುರು ಮಾಡ್ತಾರೆ, ಅದು ಆಗಲ್ಲ, ಇನ್ನೊಂದ್ ಕೆಲ್ಸಕ್ಕೆ ಹೋಗ್ತಾನೆ, ಅದು ಆಗಲ್ಲ, ಇನ್ನೊಂದ್ ಕೆಲ್ಸಕ್ಕೆ ಹೋಗ್ತಾನೆ, ಅದು ಆಗಲ್ಲ. ಈ ರೀತಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಯಾವುದೋ ಒಂದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಕಷ್ಟನೇ ಆಗುತ್ತೆ. ಆದ್ರೆ ಅದನ್ನ ನಂಬ್ದಿರ ಎಲ್ಲ ಯಾವ್ದ್ರಲ್ಲೂ ಪ್ರಾರಂಭದಲ್ಲಿ ಎಲ್ಲಾ ಕಷ್ಟನೇ ಇರುತ್ತೆ, ಯಾವ್ದು ಸುಲಭವಾಗಿ ದಕ್ಕಲ್ಲ. ಅದನ್ನ ಬಿಟ್ಟು ಅದರಿಂದ ಇದಕ್ಕೆ, ಇದರಿಂದ ಅದಕ್ಕೆ, ಅದರಿಂದ ಇನ್ನೊಂದಕ್ಕೆ ಈ ರೀತಿ ಮನಸ್ಸು ಗೊಂದಲಗಳಲ್ಲಿ ಈ ರೀತಿ ಸಾಕ್ತಾ ಇದ್ರೆ ಪ್ರಗತಿ ಹೆಂಗ್ ಸಾಧ್ಯ ಆಗುತ್ತೆ? ಆ ರೀತಿಯ ಉರುಳುಕಲ್ಲು ಅಂದ್ರೆ ಈ ರೀತಿಯ ಅಶಾಂತತೆಯಿಂದ ಕೂಡಿದ ಅಸ್ಥಿರ ಸ್ವಭಾವದ ವ್ಯಕ್ತಿ ಅಂತ ಇಲ್ಲಿ ತೋರಿಸುತ್ತೆ. ಈ ಉರುಳುವ ಕಲ್ಲು ಅನ್ನೋ ಹೇಳಿಕೆ ಆಧ್ಯಾತ್ಮ ಸಾಧನೆ ಇರುವವರೆಗೂ ಸಹ ಅನ್ವಯಿಸುತ್ತೆ. ಈ ಮಾರ್ಗದಲ್ಲಿ ಪ್ರಯಾಣಿಸಲು ಪ್ರಯತ್ನಿಸುವ ವ್ಯಕ್ತಿಯು ಸಾಮಾನ್ಯವಾಗಿ ಜ್ಞಾನ ಯೋಗದಿಂದ ಮಂತ್ರಯೋಗಕ್ಕೆ ಹೋಗ್ತಾನೆ, ಮಂತ್ರಯೋಗದಿಂದ ಹಠಯೋಗಕ್ಕೆ ಹೋಗ್ತಾನೆ, ಹಠಯೋಗದಿಂದ ಇನ್ನೊಂದಕ್ಕೆ ಹೋಗ್ತಾನೆ. ಈ ರೀತಿ ಬದಲಾಯಿಸ್ತಾ ಹೋಗ್ತಾ ಇರ್ತಾನೆ. ಇನ್ನು ಕೆಲವರು ಬೇರೆ ಬೇರೆ ದೇಶಗಳಿಗೆ ಜ್ಞಾನ ಅನ್ವೇಷಣೆ ಸಂಪಾದನೆ ಮಾಡೋಕ್ಕೋಸ್ಕರ ಗುರುಗಳನ್ನ ಹುಡ್ಕೊಂಡು ಆ ದೇಶದಿಂದ ಈ ದೇಶಕ್ಕೆ, ಈ ದೇಶದಿಂದ ಆ ದೇಶಕ್ಕೆ ಈ ರೀತಿ ಸುತ್ತಾ ಇರ್ತಾರೆ. ಕೊನೆಗೆ ಏನ್ ಪ್ರಯೋಜನನೂ ಆಗೋದಿಲ್ಲ. ಒಂದು ನಿರ್ದಿಷ್ಟ ಗುರಿಯನ್ನ ಹಿಡಿದು ಮುನ್ನಡೆಯದಿದ್ದರೆ ಗೊಂದಲಗಳಲ್ಲಿ ನಾವು ಹಿಂದೆ ಸಾಗ್ತಿವೆ ಹೊರತು ಪ್ರಗತಿಯಲ್ಲಿ ಕುಂಠಿತ ಆಗುತ್ತೆ ಹೊರತು ನಾವು ಯಶಸ್ಸನ್ನ ಕಾಣಲು ಸಾಧ್ಯ ಆಗೋದಿಲ್ಲ. ದೃಢ ಸತತ ಪ್ರಯತ್ನ ಮತ್ತು ಲಕ್ಷ್ಯವುಳ್ಳ ಕಾರ್ಯತತ್ಪರತೆಯಿಂದ ಕೂಡಿರದಿದ್ದರೆ ಅರಿವು ಮತ್ತು ತಿಳುವಳಿಕೆ ಬರಲು ಸಾಧ್ಯವಾಗುತ್ತದೆಯೇ? ನಾವು ದೃಢವಾಗಿರ್ಬೇಕು, ಸತತ ಪ್ರಯತ್ನ ಇರಬೇಕು, ಅದಕ್ಕೆ ಗಮನ ಇರಬೇಕು, ಅದಕ್ಕೆ ಕಾರ್ಯತತ್ಪರತೆಯಿಂದ ಕೆಲಸ ಮಾಡಬೇಕು. ಆ ರೀತಿಯ ಅರಿವು ಇದ್ದಾಗಲೇ ನಾವು ಏನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದು.
ಇಲ್ಲಿ ಒಬ್ಬ ಲೇಖಕಿ ಮೇರಿ ಬೆಲೆ ಅನ್ನೋರು ಒಂದು ಗೌತಮ ಬುದ್ಧನ ಗ್ರಂಥವನ್ನ ಬರೀತಾರೆ. ಆ ಗ್ರಂಥದಲ್ಲಿ ಒಂದು ಪ್ರಸಂಗ ಇದೆ. ಇಲ್ಲಿ ಒಬ್ಬ ಬೌದ್ಧ ಸನ್ಯಾಸಿಗೆ ತನ್ನ ಆಧ್ಯಾತ್ಮ ಸಾಧನೆಯ ಪ್ರಗತಿ ಕುರಿತು ಕೆಲವು ಸಮಸ್ಯೆಗಳಿದ್ವು. ಸನ್ಯಾಸಿಗೆ ತಕ್ಕದಾದ ಹಳದಿ ವಸ್ತ್ರಗಳನ್ನ ಧರಿಸ್ಕೊಂಡಿದ್ದಾನೆ. ಆದ್ರೆ ಆಗಾಗ್ಗೆ ಭೌತಿಕ ಪ್ರಪಂಚದ ಸೆಳೆತಕ್ಕೆ ಒಳಗಾಗ್ತಾನೆ, ಮತ್ತೆ ಖಿನ್ನತೆಗೆ ಒಳಗಾಗ್ತಾನೆ. ಅಯ್ಯೋ, ನಾನು ಈ ಮಾರ್ಗಕ್ಕೆ ಬರಬಾರದು, ಬಂದಿದ್ ಸರಿನಾ, ಬರ್ದೇ ಇದ್ದೆ ಚೆನ್ನಾಗಿತ್ತು ಅಂತಂದ, ಬಂದಿದ್ರೆ ಸರಿ ಇದೆಯಾ, ಈ ರೀತಿ ಯೋಚನೆ ಮಾಡ್ಕೊಂಡು ಖಿನ್ನತೆಗೆ ಒಳಗಾಗಿ ಗೌತಮ ಬುದ್ಧರ ಹತ್ರ ಬರ್ತಾರೆ. ಗೌತಮ ಬುದ್ಧರು ಬಂದ ತಕ್ಷಣ ಆತನ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂತಾರೆ. ಅದರ ಆ ಸಮಸ್ಯೆ ಕಾರಣವನ್ನು ಸಹ ಅರ್ಥಕೊಂತಾರೆ. ಮತ್ತು ಅಲ್ಲಿಯೇ ಹತ್ತಿರದಲ್ಲಿ ಪೊದೆಯೊಳಗೆ ಒಂದು ಕೋಳಿ ಇರುತ್ತೆ. ಆ ಕೋಳಿ ಎಡೆಗೆ ಈ ಸನ್ಯಾಸಿಯನ್ನ ನೋಡಿಸ್ತಾನೆ. ನೋಡು, ಆ ರೀತಿ ಪೊದೆಯಲ್ಲಿ ಕೋಳಿ ಇದೆ ಅಂತ ತೋರಿಸ್ತಾನೆ. ಅಲ್ಲಿ ಒಟ್ಟು ಆ ಕೋಳಿ ಕೆಳಗಡೆ 10 ಮೊಟ್ಟೆಗಳಿದಾವೆ. ಯಾವುದರಿಂದಲೂ ಮರಿಗಳು ಹೊರಗಡೆ ಬರುವಂತ ಲಕ್ಷಣವೇ ಇರ್ಲಿಲ್ಲ. ಆ ಕೋಳಿಯು ಮೊಟ್ಟೆಗಳ ಮೇಲೆ ಕಾವಿಗಾಗಿ ಕುಳಿತುಕೊಳ್ಳುವುದರ ಬದಲು ಅದು ಯಾವಾಗ್ಲೂ ಗ್ರಾಮವನ್ನ ಓಡಾಡ್ಕೊಂಡು ಬರ್ಲಿಕ್ಕೆ ಓಡಾಡ್ತಾ ಇತ್ತು. ಯಾವಾಗಲೂ ಒಮ್ಮೆ ಮೊಟ್ಟೆಗಳ ಮೇಲೆ ಕಾವು ಕೊಡಲು ಕುಳಿತುಕೊಳ್ತಾ ಇತ್ತು. ಕುಳಿತುಕೊಂಡಾಗ್ಲೂ ಸಹ ಅದು ಮೇಲಿಂದ ಮೇಲೆ ತನ್ನ ಊರುಗಳಿಂದ ಮೊಟ್ಟೆಗಳನ್ನ ತಿರುಗುತ್ತಾ, ಇದರಲ್ಲಿ ಕೆಲವು ಮೊಟ್ಟೆಗಳಾದ್ರೂ ಹೊಡೆದು ಮರಿಗಳು ಕೊಕ್ಕು ಕಾಣಿಸ್ಬೋದೇನೋ ಅಂತ ಆ ಒಂದು ಮೊಟ್ಟೆಗಳನ್ನ ತನ್ನ ಕಾಲು ಉಗುರಿಂದ ಕೆರೀತಾ ಇತ್ತು. ಈ ರೀತಿ ಅದರ ಆಸೆ ನಿಷ್ಪ್ರಯೋಜಕವಾಗಿತ್ತು. ಕೋಳಿ ಏನ್ ಮಾಡ್ಬೇಕು, ಸದಾ 15 ದಿವಸ, ಎಷ್ಟು ದಿವಸನ 10 ದಿವಸನೂ ಅದಕ್ಕೆ ಕಾವು ಕೊಟ್ರೆ ತಾನೇ ಮೊಟ್ಟೆ ಈಚೆಗೆ ಬರೋದು. ಆದ್ರೆ ಆ ಕೋಳಿ ಗ್ರಾಮ ಎಲ್ಲ ಓಡಾಡ್ತಾ ಇದ್ರೆ, ಕಾವು ಕೊಡದೆ ಇದ್ರೆ ಮರಿಗಳು ಹೇಗೆ ಈಚೆಗೆ ಬರ್ತವೆ? ಆ ಕೋಳಿ ಮರಿಗಳಿಗಾಗಿ ತೀವ್ರ ಬಯಕೆಯನ್ನ ಹೊಂದಿತ್ತು. ಆದ್ರೆ ಅದು ಅವುಗಳು ಹೊರಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ. ಏಕೆಂದರೆ ಅದು ಮೊಟ್ಟೆಗಳ ಮೇಲೆ ಕಾವು ಕೊಡ್ಲೂ ಇಲ್ಲ, ಕೂಡ್ಲೂ ಇಲ್ಲ. ಯಾವ ಸನ್ಯಾಸಿಯು ಆಸೆಗಳಿಂದ ಅಥವಾ ಸಾವಿನಿಂದ ಮುಕ್ತಿ ಹೊಂದಲು ಬಯಸುತ್ತಾನೆಯೋ ಅವುಗಳನ್ನು ಕೇವಲ ಬಯಸೋದ್ರಿಂದ ಪಡೆಯಲು ಸಾಧ್ಯವಿಲ್ಲ. ವಸ್ತುಗಳು ಕೇವಲ ಬಯಸೋದ್ರಿಂದ ದೊರೆಯೋದಿಲ್ಲ, ಅವುಗಳನ್ನ ನಾವು ದೊರಕಿಸ್ಕೊಳ್ಬೇಕು. ಆವಾಗ್ಲೇ ನಾವು ಪ್ರಯತ್ನ ಪಟ್ಟು ದೊರಕಿಸ್ಕೊಂಡಾಗ್ಲೇ ನಮ್ಗೆ ಸಿಗೋದು. ಅದಕ್ಕೆ ಸನ್ಯಾಸಿ ಉತ್ತರಿಸಿದ್ರು, ಓ ಗುರುವೇ, ನಾನು ಈ ಕ್ಷಣದಿಂದ ಮೊಟ್ಟೆಗಳ ಮೇಲೆ ಜ್ಞಾನದ ಮರಿಗಳನ್ನ ಹೊರಗೆ ಬರುವವರೆಗೂ ಕೂರ್ತೇನೆ ಅಂತ ಆ ಸನ್ಯಾಸಿ ಹೇಳ್ತಾನೆ. ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿಯೂ ಸಹ ಇದನ್ನೇ ಹೇಳಿರುವುದು. ನೀರಿನಂತೆ ಅಸ್ಥಿರ ಬುದ್ಧಿಯುಳ್ಳವರು ಶ್ರೇಷ್ಠನಾಗಲು ಸಾಧ್ಯವಿಲ್ಲ. ಯಾವಾಗ್ಲೂ ಅಚಲತೆ ಇಲ್ಲದೆ ಇದ್ರೆ ಏನು ಸಾಧಿಸಕ್ಕೆ ಆಗಲ್ಲ. ಆ ಕಡೆಯಿಂದ ಈ ಕಡೆ ಅಸ್ಥಿರ ಮನಸ್ಸಿರೋರು ಏನನ್ನು ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದುಡುಕುತನವೂ ಸಹ ಸಾಧಕನ ಮಾರ್ಗದಲ್ಲಿರುವ ದೊಡ್ಡ ಅಡ್ಡಿ ಆಗುತ್ತೆ. ಆಧ್ಯಾತ್ಮ ಸಾಧನೆಯ ಪ್ರಯತ್ನದಲ್ಲಿ ನಾವು ತೀರುವ ಸಿದ್ಧಿಯನ್ನ ಬಯಸುತ್ತೇವೆ ಮತ್ತು ಆ ಕೋಳಿಯಂತೆ ಮೊಟ್ಟೆಗಳನ್ನ ಮೇಲಿಂದ ಮೇಲೆ ತಿರುವಿ ಹಾಕುತ್ತಾ ಅವುಗಳ ನಾಶಕ್ಕೆ ಕಾರಣವಾಗುತ್ತೇವೆ. ಅದೇ ರೀತಿ ನಮ್ಮ ಆಧ್ಯಾತ್ಮ ಜೀವನವೂ ಸಹ ನಾವು ಒಂದು ಸ್ಥಿರತೆಯಲ್ಲಿ ಇರೋದಿಲ್ಲ, ತಾಳ್ಮೆಯಿಂದ ಇರೋದಿಲ್ಲ. ಇವಾಗ ಒಬ್ಬ ಹುಡುಗ ಇರ್ತಾನೆ, ಯಾವುದೋ ಒಂದು ಗಿಡವನ್ನ ನೆಡ್ತಾನೆ, ಯಾವಾಗ್ಲೂ ಅದನ್ನ ತೋಡಿ ನೋಡ್ತಾನೆ, ಬೇರ್ ಬಂದಿದ್ಯೋ ಅಂದ್ರೆ. ಹಂಗ್ ನೋಡ್ತಾ ಇದ್ರೆ ಗಿಡ ಬೆಳೆಯುತ್ತಾ? ಗಿಡ ಹಾಳಾಗುತ್ತೆ. ಆ ರೀತಿ ನಮ್ಮ ಬದುಕುನು ಸಹ ಹೀಗೆ ನಾವು ನಮ್ಮ ಜೀವನವನ್ನ ಜೀವಿಸ್ತಾ ಇದ್ದೀವಿ. ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳಿದ 6 ಸದಾಚಾರಗಳಲ್ಲಿ ಏಕಾಗ್ರತೆಯು ಪ್ರಾಮುಖ್ಯತೆಯನ್ನ ಹೊಂದಿದೆ. ಯಾವುದೋ ಒಂದು ಕ್ಷಣವಾದರೂ ನಾವು ಪ್ರವೇಶಿಸಿದ ಮಾರ್ಗದಿಂದ ನಮ್ಮನ್ನು ವಿಮುಖರನ್ನಾಗಿ ಮಾಡುವುದಿಲ್ಲವೋ ಅದು ಏಕಾಗ್ರತೆ. ಯಾವುದೋ ಒಂದು ಕ್ಷಣವಾದರೂ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಅದ್ರ ಮೇಲೆ ನಮ್ಮನ್ನ ವಿಮುಖರನ್ನಾಗಿ ಮಾಡಬಾರ್ದು. ಪ್ರತಿ ಕ್ಷಣನೂ ಅದರ ಆಲೋಚನೆಯಲ್ಲಿರ್ಬೇಕು. ಒಂದು ಕ್ಷಣವನ್ನು ಅದರಿಂದ ವಿಮುಖರಾಗೋದಕ್ಕೆ ನಾವು ಬಿಡಬಾರ್ದು. ಆವಾಗ್ಲೇ ನಮ್ಗೆ ಆ ಒಂದು ಕೆಲಸ ಸಿದ್ಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಏಕಾಗ್ರತೆ ಅಂತ ಕರೀತಾರೆ. ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಅತಿ ಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಲೋಭನೆಯಾಗಲಿ, ಭೌತಿಕ ಜಗತ್ತಿನ ಸುಖ ಸಂತೋಷಗಳಾಗಲಿ, ಭೌತಿಕ ಜಗತ್ತಿನ ಕುರಿತ ನಮ್ಮ ವ್ಯಾಮೋಹ ಸಹಿತ ನಮ್ಮನ್ನು ವಿಚಲಿತರನ್ನಾಗಿ ಮಾಡಬಾರದು. ನಾವು ಮತ್ತು ನಾವು ಆರಿಸಿಕೊಂಡ ಮಾರ್ಗ ಯಾವಾಗಲೂ ಒಂದಾಗಿರಬೇಕು. ನಾವು ಆರಿಸಿಕೊಂಡ ಮಾರ್ಗ ಎರಡೂ ಒಂದೇ ಆಗಿರ್ಬೇಕು. ಆವಾಗ ಆ ರೀತಿ ನಾವು ಕೆಲಸ ಮಾಡಿದಾಗ
ನಮ್ಮ ಸಾಧನೆ ಸಾಧ್ಯ ಆಗುತ್ತೆ. ಇತ್ತೀಚಿನ ಬರಹಗಳಲ್ಲಿ ಜೆ ಕೃಷ್ಣಮೂರ್ತಿಯವರು ಉಪದೇಶಿಸಿದ್ದಾರೆ. ಜೀವಂತವಾಗಿರಿ, ಎಚ್ಚರದಿಂದಿರಿ ಮತ್ತು ನಮ್ಮಲ್ಲಿರುವ ಸಾಧನೆಯ ಕಿಚ್ಚು ಉಪಶಮನವಾಗದಿರಲಿ. ಜೀವಂತವಾಗಿರಿ, ಎಚ್ಚರದಿಂದಿರಿ ಮಾಡೋ ಕೆಲಸದಲ್ಲಿ ಮತ್ತು ನಮ್ಮಲ್ಲಿರುವ ಸಾಧನೆಯ ಕಿಚ್ಚು ಉಪಶಮನವಾಗದಿರಲಿ. ಯಾವುದೇ ಆಲೋಚನೆಯ ಉಗಮ, ಉದ್ದೇಶ ಮತ್ತು ಮಹತ್ವವು ನಮ್ಮ ಗಮನದಿಂದ ತಪ್ಪಿಸಿಕೊಳ್ಳದಿರ್ಲಿ. ನಾವು ಮಾಡೋ ಕೆಲಸದಲ್ಲಿ ಆಲೋಚನೆ ಆಗ್ಲಿ, ಉದ್ದೇಶ ಆಗ್ಲಿ, ಮಹತ್ವ ಆಗ್ಲಿ ನಮ್ಮ ಗಮನದಿಂದ ತಪ್ಪಿಸ್ಕೊಳ್ಳದೆ ಇರ್ಲಿ. ಸದಾ ನೀವು ಎಚ್ಚರದಿಂದಿರಿ ಅಂತ ಹೇಳ್ತಾರೆ. ಉರುಳುವ ಕಲ್ಲು ದ್ರವ್ಯರಾಶಿಯನ್ನು ಸಂಗ್ರಹಿಸೋದಿಲ್ಲ ಎನ್ನುವ ಸಾಂಪ್ರದಾಯಿಕ ಹೇಳಿಕೆಯನ್ನ ಈ ಸಂದರ್ಭಕ್ಕೆ ತಕ್ಕಂತೆ ಇನ್ನೊಂದು ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಕಲ್ಲಿನ ಮೇಲೆ ಶೇಖರವಾಗಿರುವ ದ್ರವ್ಯರಾಶಿಯು ಒಂದು ಹೊರೆಯೇ ಹೊರತು ಅದರ ಅಂದ ಹೆಚ್ಚಿಸುವ ಅಲಂಕಾರ ಅಥವಾ ಆಭರಣ ಅಲ್ಲ. ಅಂದ್ರೆ ಶೇಖರಣೆಯಾದ ಧೂಳು ಕಲ್ಲನ್ನು ಭಾರವಾಗಿಸುವುದಲ್ಲದೆ ಅದರ ಹೊಳಪು, ಸ್ವಚ್ಛತೆ ಮತ್ತು ನಿರ್ಮಲತೆಯನ್ನು ಹಾಳು ಮಾಡಿದರೆ ನಮ್ಮ ಕಣ್ಣಿಗೆ ಆನಂದ ಉಂಟಾಗುವುದಿಲ್ಲ. ಕಲ್ಲು ಸ್ಥಿರವಾಗಿ ಒಂದು ಸ್ಥಳಕ್ಕೆ ಸೀಮಿತವಾದಾಗ ಅದರ ಮೇಲೆ ಶೇಖರಣೆಯಾಗುವ ಮಣ್ಣು ಅದರ ರೂಪವನ್ನ ದೊಡ್ಡದಾಗಿಸುತ್ತದೆ ಮತ್ತು ಅದರ ಚಲನೆಯನ್ನ ಕಡಿಮೆಗೊಳಿಸುತ್ತೆ. ಉರುಳುವ ಕಲ್ಲು ಅಂದ್ರೆ ಚಕ್ರದ ತರ ಇರುತ್ತೆ, ಚಕ್ರನೇ ಅಂದ್ಕೊಳ್ಳಿ. ಇವಾಗ ಚಕ್ರದ ಮೇಲೆ ಮಣ್ಣು ಕೂಡ್ಕೊಂತಾ ಇದ್ರೆ ಚಕ್ರ ತಿರುಗುತ್ತಾ, ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ. ಆ ರೀತಿ ಉರುಳುವ ಕಲ್ಲಿನ ಮೇಲೆ ಮಣ್ಣು ಶೇಖರಣೆ ಆಗೋದಿಲ್ಲ. ಇದು ಮನುಷ್ಯರಿಗೂ ಅನ್ವಯಿಸುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾದಾಗ ಉಂಟಾಗುವ ಸಂವೇದನೆಗಳು ನಮ್ಮನ್ನು ಕೆಳಗೆ ತಳ್ಳುತ್ತವೆ. ನಮ್ಮ ಮನಸ್ಸು ಬಂಧನಕ್ಕೊಳಗಾಗುತ್ತೆ ಮತ್ತು ಇದರಿಂದ ನಮ್ಮ ಆಲೋಚನೆಗಳ, ನೆನಪುಗಳ ದ್ರವ್ಯರಾಶಿ ಜಾಸ್ತಿ ಆಗುತ್ತೆ. ನಮ್ಗೆ ಆಲೋಚನೆಗಳು ಜಾಸ್ತಿ ಆದಷ್ಟು ಅದರ ಭಾರ, ದ್ರವ್ಯರಾಶಿ ಅಂದ್ರೆ ಅದರ ತೂಕ ಜಾಸ್ತಿ ಆಗುತ್ತೆ. ಇವೆಲ್ಲವೂ ನಮ್ಮ ದೈನಂದಿನ ಜೀವನದ ವ್ಯವಸ್ಥೆಯನ್ನ ನಿರ್ದೇಶಿಸಲು ಮತ್ತು ನಿಯಂತ್ರಿಸಲು ಪ್ರಾರಂಭಿಸುತ್ತೆ. ಇದರಿಂದ ನಮ್ಮ ಗ್ರಹಿಕೆಯ ಶಕ್ತಿ ಮಸುಕಾಗುತ್ತೆ, ಸಂಕೀರ್ಣ ಮತ್ತು ನಿಯಮಿತವಾಗುತ್ತೆ. ಮೇಡಮ್ ಬ್ಲವಾಟ್ಸ್ಕಿ ಅವರು ತಮ್ಮ ಮೌನವಾಣಿ ಗ್ರಂಥದಲ್ಲಿ ಇದಕ್ಕೆ ಒತ್ತು ಕೊಟ್ಟು ಹೇಳಿದ್ದೇನೆಂದ್ರೆ, ಅಶುದ್ಧವಾದ ಆಲೋಚನೆಗಳು ನಿನ್ನ ಮೇಲೆ ಪ್ರಭುತ್ವ ಸಾಧಿಸುವುದಕ್ಕಿಂತ ಮುಂಚೆ ಅವು ಎಷ್ಟು ಕ್ಷುಲ್ಲಕವಾದರೂ ಅವುಗಳ ಬೇರು ಬಿಟ್ಟು ಬೆಳೆಯುವ ಮುನ್ನ ಹೋರಾಡು, ಸರಿಯಾಗಿ ತಿಳಿದುಕೊಳ್ಳು. ಈ ಆಲೋಚನೆಗಳು ನಿನ್ನ ಮೇಲೆ ಪ್ರಭುತ್ವ ಸಾಧಿಸಿ ನಿನ್ನನ್ನ ಕೊಲ್ಲುತ್ತವೆ. ಅಶುದ್ಧವಾದ ಆಲೋಚನೆಗಳು ನಿನ್ನ ಮೇಲೆ ಪ್ರಭುತ್ವ ಸಾಧಿಸುವುದಕ್ಕಿಂತ ಮುಂಚೆಯೇ ನೀನು ಅವುಗಳ ವಿರುದ್ಧ ಹೋರಾಡಿ ಸಾಧಿಸು ಅಂತ ಮೌನವಾಣಿಯಲ್ಲಿ ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳಿದ್ದಾರೆ. ನಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆಗಳಿಂದ ಆದಷ್ಟು ದೂರ ಇರಬೇಕು. ನಮ್ಮಲ್ಲಿ ನಾವು ಧನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ಉರುಳುವುದು ಅಥವಾ ಚಲಿಸುವುದು ನಿರ್ಲಿಪ್ತತೆಯನ್ನು, ವೈರಾಗ್ಯವನ್ನು ಸೂಚಿಸುತ್ತೆ. ಜೀವನದಲ್ಲಿ ಮುಂದುವರೆದಂತೆಲ್ಲ ಜಾಣನಾದವನು ಇಂದ್ರಿಯಗಳಿಂದ ಉಂಟಾಗುವ ಸಂತೋಷಗಳಿಂದ ವಿಮುಖನಾಗುತ್ತಾನೆ. ಇದನ್ನೇ ಜೆ ಕೃಷ್ಣಮೂರ್ತಿಯವರು ಮೋಡವನ್ನು ಹಿಡಿದು ಬಂಗಾರದ ಪಂಜರದಲ್ಲಿ ಬಂಧಿಸಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಸರಿಯಾದ ಪವಿತ್ರ ಮಾರ್ಗದಲ್ಲಿ ಇರುವವನನ್ನು ಹಿಂದೂ ಧರ್ಮದಲ್ಲಿ ಪರಿರಾಜಕ ಅಂತ ಕರೀತಾರೆ. ಬೌದ್ಧ ಧರ್ಮದಲ್ಲಿ ಪ್ರವಾಹದಲ್ಲಿ ಪ್ರವೇಶಿಸಿದವನು ಅಂತ ಅಂತವ್ರನ್ನ ಕರೀತಾರೆ, ಸ್ತೋತಾಪನ್ನ ಅಂತ. ನದಿಯ ದಡದ ಮೇಲಿದ್ದ ಒಂದು ಕಲ್ಲಿನ ತುಂಡು ಪ್ರವಾಹಕ್ಕೆ ಸಿಕ್ಕಿ ಚಲಿಸಲು ಪ್ರಾರಂಭಿಸಿದರೂ ಅದು ಯಾವುದೇ ದ್ರವ್ಯರಾಶಿಯನ್ನ ಹೊಂದೋದಿಲ್ಲ. ಆದರೆ ಅದು ಸಾವಕಾಶವಾಗಿ ನುಣುಪಾಗಿ ಹೊಳಪು ಹೊಂದಿ ಚಿಕ್ಕದಾಗುತ್ತಾ ಬಂದು ಕೊನೆಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ನದಿಯ ಅಥವಾ ಸಮುದ್ರದ ದಡದಲ್ಲಿ ಗುರುತಿಸಲಾಗದ ಒಂದು ಮರಳಿನ ಕಣವಾಗುತ್ತದೆ. ಆದ್ರೆ ಉರುಳುಕಲ್ಲು ಇದು ಉರುಳ್ಕೊಂಡ್ ಬರುತ್ತೆ, ಇದು ಉರುಳುಕಲ್ಲೇ. ಆದ್ರೆ ಇದು ನದಿಯ ಜೊತೆಗೆ ನೀರಿನೊಂದಿಗೆ ಬರ್ತಾ ಇದ್ರೆ ಅದು ಶುದ್ಧವಾಗುತ್ತಾ, ಹೊಳಪಾಗುತ್ತಾ, ಸಣ್ಣದಾಗುತ್ತಾ, ಮರಳಿನ ಕಣದಲ್ಲೇ ಐಕ್ಯ ಆಗುತ್ತಾ ಹೋಗುತ್ತೆ. ಈ ರೀತಿ ನಾವು ನದಿಯಲ್ಲಿ ಉರುಳುವ ಕಲ್ಲಾಗ್ಬೇಕೆ ಹೊರತು ಆ ಉರುಳು ಕಲ್ಲಿನ ರೀತಿಯಲ್ಲಿ ಎಲ್ಲ ಭಾರವನ್ನ ಅದರಲ್ಲೇ ಇಟ್ಕೊಂಡು ಮುಂದುವರಿಯೋದು ಅಲ್ಲ ಅನ್ನೋದು ಈ ಉರುಳು ಕಲ್ಲಿನ ದೃಶ್ಯ ನಮ್ಗೆ ತಿಳಿಸುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.